ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೇದಿಕೆಗೆ ಸ್ವಾಗತಿಸಿ ಪ್ರಾರ್ಥನೆಯೊಂದಿಗೆ ನಮ್ಮ ಸಮಾರಂಭವನ್ನು ಪ್ರಾರಂಭಿಸುವುದಕ್ಕೆ ಸ್ಫೂರ್ತಿ ಗೌಡ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸು ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ವಿಶ್ವ ವಿನೂತನ ವೇದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ. ಜಯ ಭಾರತಿ ಕರುನಾಡ ಸರಸ್ವತಿ, ಕುಡಿಗೋಪುರ ಸುರ ಶಿಲ್ಪ ಕಲಾಕೃತಿ, ಕೃಷ್ಣೇ ತುಂಗೆ ಕಾವೇರಿ, ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವೇದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ. ಸಾವಿರ ಒಕ್ಕಲಿಗರು ಒಂದೇ ಛಾವಣಿಯ ಕೆಳಗೆ, 1,000 ಒಕ್ಕಲಿಗರು ಒಂದೇ ಛಾವಣಿಯ ಕೆಳಗೆ, ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದ ಹೊರಗೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಸ್ನೇಹಿತರೆ. ನಮಸ್ಕಾರ ಒಕ್ಕಲಿಗ ಕುಲಬಾಂಧವರೇ, ಹೇಗಿದ್ದೀರಾ? ನಮ್ಮ VPA-ವೆಸ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಅಮೆರಿಕ ಒಕ್ಕಲಿಗರ ಪರಿಷತ್ತಿನ 18ನೇ ಸಮಾವೇಶ, ಅಥವಾ ಇನ್ನೂ ನಿಖರವಾಗಿ ಹೇಳಬೇಕಂದ್ರೆ ವಿಶ್ವ ಒಕ್ಕಲಿಗರ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಸ್ನೇಹಪೂರ್ವಕ ಸುಸ್ವಾಗತ. ಸ್ನೇಹಿತರೆ, ಪ್ರತಿ ವರ್ಷ VPA ನ್ಯಾಷನಲ್ ಕನ್ವೆನ್ಷನ್ ಅಂತ ಕರಿತಾ ಇದ್ದ ಈ ನಮ್ಮ ಸಮ್ಮೇಳನವನ್ನು ಈ ಬಾರಿ ವಿಶೇಷವಾಗಿ ವಿಶ್ವ ಒಕ್ಕಲಿಗರ ಸಮ್ಮೇಳನ ಅಂತ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ. ಯಾಕೆಂದರೆ ಹಲವಾರು ದೇಶಗಳಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಗಳನ್ನ ಮಾಡ್ತಾ ಬಂದಿರೋ ನಮ್ಮ ಒಕ್ಕಲಿಗರ ಸಂಭ್ರಮವನ್ನು, ಸಾಧನೆಯನ್ನು ನಾವು ಆಚರಿಸಬೇಕಂತ ಅಲ್ವಾ ಚಿನ್ಮಯಿ? ಹೌದು, ಖಂಡಿತ. ಎಷ್ಟು ಜನ ನಮ್ಮ ಭಾರತದಲ್ಲೇ ಆಗಲಿ ಹೊರಗೆ ಆಗಲಿ ಅನೇಕ ಕ್ಷೇತ್ರಗಳಲ್ಲಿ ಉಳುಮೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳು ಅವೇ ನಮ್ಮ ನೇಗಿಲುಗಳಾಗಿ ಪ್ರತಿಯೊಂದು ಹೊಲವನ್ನು, ಪ್ರತಿಯೊಂದು ಮಣ್ಣನ್ನು ಫಲವತ್ತನ್ನಾಗಿಸ್ತಾ ಬಂದಿರೋ ಈ ಒಕ್ಕಲಿಗರ ಈ ಸಮಾವೇಶಕ್ಕೆ ನಾವು ವಿಶ್ವದ ಎಲ್ಲೆಡೆಯಿಂದ ಒಕ್ಕಲಿಗರನ್ನು ಆಹ್ವಾನಿಸಿ ನಮ್ಮ ಮಣ್ಣಿನ ಸೊಗಡು, ನಮ್ಮ ಪರಂಪರೆ, ನಮ್ಮ ವೈಭವ ಇವೆಲ್ಲವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ಸಮ್ಮೇಳನಕ್ಕೆ ನಾವು ನಿಮ್ಮೆಲ್ಲರ ಆಶೀರ್ವಾದದೊಡನೆ ವಿಶ್ವ ಒಕ್ಕಲಿಗರ ಸಮ್ಮೇಳನ ಅಂತ ಕರಿಬೋದಾ? ಹಾಗಿದ್ರೆ ಮುಕ್ತ ಕಂಠದಿಂದ ಒಮ್ಮೆ ಹೇಳಿ ಬಂಧುಗಳೇ, ಉಳುತ್ತಾ ಸಾಗಿಹೆವು ಜಗವೆಂಬ ಹೊಲವನು. ಒಕ್ಕೊರಲಿನಿಂದ ಮತ್ತೊಮ್ಮೆ ಹೇಳಿ ಸ್ನೇಹಿತರೆ, ಉಳುತ್ತಾ ಸಾಗಿಹೆವು ಜಗವೆಂಬ ಹೊಲವನು. ಹೆಮ್ಮೆಯಿಂದ ಇದೆ ಯುಪ್ಪಿಸಿ ಹೇಳಿ ಒಕ್ಕಲಿಗರೇ, ಉಳುತ್ತಾ ಸಾಗಿಹೆವು ಜಗವೆಂಬ ಹೊಲವನು. ಸ್ನೇಹಿತರೆ, ಈ ಸಮಾರಂಭದಲ್ಲಿ ನಮ್ಮ ಜೊತೆ ಭಾಗಿಯಾಗೋದಕ್ಕೆ ಅನೇಕ ಗಣ್ಯರು ಇವತ್ತು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಕರೆಯೋ ಮುಂಚೆ ನಮ್ಮ ಮಠದ ವತಿಯಿಂದ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಇದೆ, ವೀಕ್ಷಿಸಿ. ನಂತರ ನಾವು ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೈ ಶ್ರೀ ಗುರುದೇವ್. ಸ್ನೇಹಿತರೆ, ವೇದಿಕೆಗೆ ಈಗ ಸ್ವಾಗತಿಸೋಣ ಸ್ಫೂರ್ತಿ ಗೌಡ ಅವರನ್ನು. ಪ್ರಾರ್ಥನೆಯಿಂದ ಸಮಾರಂಭಕ್ಕೆ ನಾಂದಿ ಹೇಳೋದಕ್ಕೆ. ಗಜಾನನಂ ಭೂತಗಣಾದಿ ಸೇವಿತಂ, ಕಪಿತ್ತಜಂಭೂ ಫಲಸಾರ ಭಕ್ಷಿತಂ, ಉಮಾಸುತಂ ಶೋಕ ವಿನಾಶಕಾರಣಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.
ಜೈ ಶ್ರೀ ಗುರುದೇವ್. ಸ್ನೇಹಿತರೆ, ನಾವು ಈಗಾಗಲೇ ಹೇಳಿರೋ ಹಾಗೆ ಸಂತೋಷದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಮ್ಮ ಈ ವಿಶ್ವ ಒಕ್ಕಲಿಗರ ಸಮ್ಮೇಳನದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳೋದಕ್ಕೆ ಹಲವಾರು ಗಣ್ಯರು, ಹಲವಾರು ಹಿರಿಯರು ಬೇರೆ ಬೇರೆ ಜಾಗಗಳಿಂದ ಬಂದಿದ್ದಾರೆ. ಬನ್ನಿ, ಅವರನ್ನೆಲ್ಲ ನಾವು VPA ಸದಸ್ಯರಾಗಿ, VPA ಸಮುದಾಯವಾಗಿ ಆತ್ಮೀಯತೆಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊಟ್ಟ ಮೊದಲಿಗೆ ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಮಹಾಪೀಠದ 72ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಸ್ವಾಮೀಜಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇಲ್ಲಿ ನಮ್ಮ ಜೊತೆ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದಾರೆ. ಇದು ನಮ್ಮ ಸೌಭಾಗ್ಯ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವಪೂರ್ವಕವಾಗಿ ಅವರನ್ನು ಬರಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಸಮಿತಿಯವರು ಸ್ವಾಮೀಜಿಯವ್ರನ್ನ ಕರ್ಕೊಂಡು ಬರಬೇಕು ವೇದಿಕೆಗೆ. ಹಾಂ, ಹೇಳಿ. ಹಾಗೂ ನಮ್ಮೊಡನೆ ಇವತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಿರೋದು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು, ಫಾರ್ಮರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಕರೆಂಟ್ MLA. ಹಾಗೆ ಸ್ನೇಹಿತರೆ, ನಮ್ಮ ಜೊತೆ ಶ್ರೀ KS ಸುಧಾಕರ್ ಅವರಿದ್ದಾರೆ, MP ಚಿಕ್ಕಬಳ್ಳಾಪುರ. ಹಾಗೂ ST ಸೋಮಶೇಖರ್, ಫಾರ್ಮರ್ ಮಿನಿಸ್ಟರ್, ಕರೆಂಟ್ MLA, ಯಶವಂತಪುರ. ಶ್ರೀಯುತ CS ಪುಟ್ಟರಾಜರವರು, ಫಾರ್ಮರ್ MP, ಫಾರ್ಮರ್ ಮಿನಿಸ್ಟರ್. ಸತೀಶ್ ರೆಡ್ಡಿ, ಕರೆಂಟ್ MLA. ರಮೇಶ್ ಬಂಡಿ ಸಿದ್ದೇಗೌಡರವರು, MLA, ಶ್ರೀರಂಗಪಟ್ಟಣ. SL ಶ್ರೀನಿವಾಸ್, MLA and KSRTC ಚೇರ್ಮನ್. ಸಚ್ಚಿದಾನಂದರವರು, BJP ಮುಖಂಡರು. ಮಂಜುನಾಥ್ A, ಫಾರ್ಮರ್ MLA ಅವರು. ಅಮರ್ನಾಥ್ ಗೌಡರು, ಅಕ್ಕ ಚೇರ್ಮನ್ ಮತ್ತು ಲೀಗಲ್ ಅಡ್ವೈಸರ್ ಆಫ್ VPA. ಜೈರಾಮ್ ರಾಯ್ಪುರ, IRS ಆಫೀಸರ್, ಫಸ್ಟ್ ಸರ್ಕಲ್ ಮೆಂಟರ್ and ಪ್ರಮೋಟೆಡ್ ಚೀಫ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್. ಡಾಕ್ಟರ್ ಪ್ರಭುದೇವ್, KPSC ಮೆಂಬರ್ ಅವರು. and our dear executive committee. Please welcome on the stage. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕಾಂತರಾಜು MLA ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ವೇದಿಕೆಗೆ ಬರಬೇಕು.
ಸಚ್ ಅ ಮೆಲೋಡಿಯಸ್ ಮ್ಯೂಸಿಕಲ್ ವೆಲ್ಕಮ್ ಕೊಟ್ಟ ವಾಕಿಂಗ್ ವಯಲಿನಿಸ್ಟ್ ಅನೀಶ್ ವಿದ್ಯಾಶಂಕರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈಗ ನಮ್ಮ ಪರಂಪರೆಯನ್ನು, ನಮ್ಮ ವೈಭವವನ್ನು, ಅದರ ಮಹಿಮೆಯನ್ನು, ಅದರ ಸಾರವನ್ನು ತಿಳಿಸ್ಕೊಡುವಂಥ ವೇದಘೋಷವನ್ನು ನುಡಿಸಬೇಕು ಅಂತ ಹೇಳಿ ನಾನು ನಮ್ಮ ಸಮಿತಿಯವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ವೇದಘೋಷ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಿನೇವತಿ ಧೀನಾಮವಿತ್ರ್ಯವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ. ವ್ಯಸೇಮ ದೇವಹಿತಂ ವ್ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ವೇದಘೋಷ ನಡೆಸಿಕೊಟ್ಟ ಶ್ರೀ ಶೈಲನಾಥ ಸ್ವಾಮೀಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಸ್ನೇಹಿತರೆ, ಈ ಸಮ್ಮೇಳನದ ಅಗಾಧ ಪ್ರಯತ್ನದ ಹಿಂದೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಸಮಿತಿಗಳ ಅಗ್ರಗಣ್ಯ VPAಯ ರಾಷ್ಟ್ರೀಯ ಅಧ್ಯಕ್ಷ ಜನಪ್ರಿಯ ನಾಯಕ ಧನಂಜಯ ಕೆಂಗಯ್ಯನವರು ಸಭೆಯನ್ನುದ್ದೇಶಿಸಿ, ನಮ್ಮ ಗಣ್ಯರನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು ರಘು. ನಮಸ್ಕಾರ. ಜೈ ಶ್ರೀ ಗುರುದೇವ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮಪೂಜ್ಯ ಜಗದ್ಗುರು ಶ್ರೀ ಮಹಾಸ್ವಾಮೀಜಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಪ್ರಸ್ತುತ ನಮ್ಮೆಲ್ಲರ ಭಕ್ತಿಯ ಶ್ರದ್ಧೆಯ ಕೇಂದ್ರವಾದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಅಶ್ವಥ್ ನಾರಾಯಣರವರು ನಮ್ಮ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಮಹಾಗಣ್ಯರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ತಾ, ಮೊದಲನೇದಾಗಿ ಶ್ರೀ ಅಶ್ವಥ್ ನಾರಾಯಣರವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು. ಉನ್ನತ ಶಿಕ್ಷಣ ಸಚಿವರಾಗಿ, ವಿಜ್ಞಾನ ತಂತ್ರಜ್ಞಾನ ಮತ್ತು ಕೌಶಲಾಭಿವೃದ್ಧಿ ಸಚಿವರಾಗಿ ಅವರು ಮಾಡಿದ ಕೆಲಸ ಅನನ್ಯವಾದದ್ದು. ಶ್ರೀ ಅಶ್ವಥ್ ನಾರಾಯಣರವರು ಕಾಲದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೊಸ ಆಯಾಮವನ್ನು ಪಡೆದುಕೊಂಡಿದ್ದು ಯುವಕರಿಗೆ ಅವರ ಸ್ಫೂರ್ತಿ. ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಸ್ತುತ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಸದಸ್ಯರು ಹಾಗೂ ಕೇಂದ್ರ ಫೈನಾನ್ಸ್ ಕಮಿಟಿಯ ಸದಸ್ಯರು ಆಗಿದ್ದಾರೆ. ಇಂದಿನ ಸರ್ಕಾರದಲ್ಲಿ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಮಿನಿಸ್ಟರ್ ಆಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಜಗತ್ತೆಲ್ಲವನ್ನು ಭಯಾನಕ ಸಾವಿನ ನೆರಳಿನಲ್ಲಿ ಕೋವಿಡ್-19 ಮುಳುವಾಗಿದ್ದಾಗ ಅವರು ಮಾಡಿದ ಕೆಲಸ ಮಾದರಿಯಾದದ್ದು. ಅವರ ಅವಿರತ ಶ್ರಮ
ಮತ್ತು ಬೇರೆಯವರನ್ನು ಅವಿಶ್ರಾಂತಿಯಾಗಿ ಕೆಲಸ ಮಾಡಿಸದ ಪರಿ ಇಂದಿಗೂ ಸ್ಮರಣೀಯವಾದದ್ದು. ಕೆಲಕಾಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿಯೂ ಸೇವೆ ಮಾಡಿದವರು. ಎಸ್.ಟಿ. ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದ ಶಾಸಕರು. ಹಿಂದಿನ ಸರ್ಕಾರದಲ್ಲಿ ಬಹುಮುಖ್ಯವಾದ ಸಹಕಾರಿ ಸಚಿವರಾಗಿ ಸೇವೆ ಮಾಡಿದವರು. ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ಅನ್ನ, ನೀರು, ಔಷಧ ಮತ್ತು ಏಳಿಗೆಯನ್ನು ಮೂಲಭೂತ ಸೌಕರ್ಯಗಳನ್ನು ನೀಡಿದವರು. ಇವರ ಮೂಲಭೂತ ಸೌಕರ್ಯ ಜನಾನುರಾಗಿ ಮತ್ತು ಸದಾ ಜನಗಳ ನಡುವೆಯೇ ಇರುವವರು. ಸಿ.ಎಸ್. ಪುಟ್ಟರಾಜುರವರು ಹಿಂದಿನ ಸರ್ಕಾರದಲ್ಲಿ ನೀರಾವರಿ ಸಚಿವರು. ಅನನ್ಯ ಜನಾನುರಾಗಿ, ಅಮೆರಿಕಾದೊಂದಿಗೆ ನೆಲೆಸಿರುವ ನಮ್ಮಂಥ ಸಾವಿರಾರು ಮಂದಿಗೆ ಸಲಹೆ, ಸಹಕಾರ ಮತ್ತು ಸ್ಫೂರ್ತಿಯ ಚಿಲುಮೆ. ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಗಳ ಮೂಲಕ ವಿದ್ಯಾಸೇವೆಯನ್ನು ಮಾಡುತ್ತಿದ್ದಾರೆ. ಮತ್ತು ಇನ್ನೂ ಅನೇಕ ಗಣ್ಯರು ನಮ್ಮ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯರಿಗೂ ಸುಸ್ವಾಗತವನ್ನು ಬಯಸುತ್ತಾ, ಮತ್ತು ತಮ್ಮೆಲ್ಲರ ಅನೇಕ ನಮ್ಮ VPA ಸದಸ್ಯರು, ಎಲ್ಲ ಸ್ನೇಹಿತರು ಮತ್ತು ವಿಶ್ವದ ಎಲ್ಲ ಕಡೆಯಿಂದ ಬಂದಿರುವ ನಮ್ಮ ಒಕ್ಕಲಿಗ ಸಮುದಾಯದ ಬಂಧುಗಳಿಗೆ ಸುಸ್ವಾಗತವನ್ನು ಬಯಸುತ್ತಾ, ಸತೀಶ್ ರೆಡ್ಡಿ ಅವರು ನಮ್ಮ ಬೊಮ್ಮನಹಳ್ಳಿ MLA ಅವರು, ಮತ್ತು ರಮೇಶ್ ಶ್ರೀನಿವಾಸ್ SLA ಶ್ರೀನಿವಾಸ್ ಅವರು MLA ಗುಬ್ಬಿ ಕ್ಷೇತ್ರದವರು, ಮಂಜುನಾಥ್ A, ಅಪ್ಪಾಜಿ ಗೌಡ್ರು, ಕಾಂತರಾಜು ಅವರು, ಸಚ್ಚಿದಾನಂದ್ ಅವರು, ಸಚ್ಚಿದಾನಂದ್ ಅವರು, ನಮ್ಮ ಫಸ್ಟ್ ಸರ್ಕಲ್ ಸಂಸ್ಥೆಯ ಮೆಂಟರ್ ಆದ, ನಮ್ಮೆಂದರಿಗೆ ಇರುವ IRS ಆಫೀಸರ್ ಆದ ನಮ್ಮ ಜೈರಾಮ್ ರಾಯ್ಪುರ ಅವರು, ಮತ್ತು ಡಾಕ್ಟರ್ ಪ್ರಭುದೇವ್ ಅವರು, ಮತ್ತು BJP ಮುಖಂಡರಾದ ಸಪ್ತಗಿರಿ ಗೌಡ್ರೆ, ನಮ್ಮ ಅಕ್ಕ ಸಂಸ್ಥೆಯ ಚೇರ್ಮನ್ರಾದ ಅಮರ್ನಾಥ್ ಗೌಡ್ರು ಮತ್ತು ನಮ್ಮ ಲೀಗಲ್ ಅಡ್ವೈಸರ್ ಆದ ಅಮರ್ನಾಥ್ ಗೌಡ್ರು. ಡಾಕ್ಟರ್ ಪ್ರಭುದೇವ್ ಅವರಿಬ್ಬರು.
ಧನ್ಯವಾದಗಳು. ನೀವೆಲ್ಲ ಬಂದಿರುವಂಥ ನಮಗೆಲ್ಲ ಪ್ರೋತ್ಸಾಹ ಮಾಡಿರುವಂಥ ಎಲ್ಲ ನಮ್ಮ VPA ಒಕ್ಕಲಿಗ ಬಂಧುಗಳಿಗೆ ಸುಸ್ವಾಗತವನ್ನು ಬಯಸುತ್ತಾ, ಇಂದು 18ನೇ VPA ವಿಶ್ವ ಒಕ್ಕಲಿಗರ ಸಮ್ಮೇಳನದ ಈ ಮಹತ್ವಪೂರ್ಣ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಹೆಮ್ಮೆ, ಗೌರವ ಮತ್ತು ಅತ್ಯಂತ ಸಂತೋಷವಾಗಿದೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ನಿಮ್ಮೆಲ್ಲರ ರೂಟ್ಸ್ ಅಂದರೆ ಮೂಲವನ್ನು ಸ್ಮರಿಸುವ ಉತ್ಸಾಹ, ನಮ್ಮ ಜನರನ್ನು ಒಂದೆಡೆ ಸೇರಿಸುವ ಸಂಕೇತ ಮತ್ತು ಭೂಗೋಳದ ಎಲ್ಲೆಡೆ ಹರಡಿರುವ ಒಕ್ಕಲಿಗ ಹೃದಯಗಳನ್ನು ಒಂದಾಗಿ ತರುವ ಒಂದು ಪವಿತ್ರ ಪ್ರಯತ್ನವಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಇಲ್ಲಿ ಒಂದು ದೊಡ್ಡ ಕುಟುಂಬವಾಗಿ ಸೇರಿದ್ದೇವೆ. ನಾಡಪ್ರಭು ಕೆಂಪೇಗೌಡರ ಪ್ರಾಬಲ್ಯದಿಂದ ಹಿಡಿದು ನಮ್ಮ ಗುರುಪೀಠಗಳ ಜ್ಞಾನದವರೆಗೆ, ಬೆಳೆಗಾರರ ಶ್ರಮದಿಂದ ಹಿಡಿದು ಪ್ರಪಂಚದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವೃತ್ತಿಪರರ ತನಕ ಒಕ್ಕಲಿಗ ಸಮುದಾಯವು ಸದಾ ಶಕ್ತಿ, ಶಿಸ್ತು, ಸಂಸ್ಕೃತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಈ ಸಮ್ಮೇಳನವು ಪುರಾತನತೆಯನ್ನು ಭವಿಷ್ಯದೊಂದಿಗೆ, ಹಿರಿಯರನ್ನು ಯುವಕರೊಂದಿಗೆ, ಕರ್ನಾಟಕವನ್ನು ಜಗದೊಂದಿಗೆ ಕೊಂಡೊಯ್ಯುವ ಸೇತುವೆ. ಇದು ಸಂಸ್ಕೃತಿ, ಗೌರವ, ಕಲೆ ಮತ್ತು ಸಾಧಕರಿಗೆ ಸಾಧಕರಿಗೆ ಸ್ಮರಣೀಯ ವೇದಿಕೆಯಾಗಿದೆ. ಮುಂದಿನ ಪೀಳಿಗೆಗೆ ಪ್ರೇರಣೆಯ ವೇದಿಕೆಯಾಗಿದೆ. ಈ 18ನೇ VPA ಸಮ್ಮೇಳನವು ವಿಜೃಂಭಣೆಯಿಂದ ಉದ್ಘಾಟಿಸುತ್ತಿರುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಿರಂತರ ಶ್ರಮಿಸಿದ ಎಲ್ಲ ಸಂಘಟಕರಿಗೂ, ಕಾರ್ಯಕರ್ತರಿಗೂ, ಸೇವಕರಿಗೂ, ದಾನಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ನಿಮ್ಮ ಸಮರ್ಪಣೆ ಇಲ್ಲದೆ ಈ ಸಂಭ್ರಮ ಸಾಧ್ಯವಾಗ್ತಿರಲಿಲ್ಲ. ಸಮ್ಮೇಳನದ 3 ದಿನಗಳನ್ನು ನಾವು ಕೇವಲ ಉತ್ಸವಕ್ಕಾಗಿ ಆಚರಿಸದೆ ಬಾಂಧವ್ಯಗಳನ್ನು ಬಲಪಡಿಸಲು, ಸಹಕಾರಕ್ಕೆ ನಾಂದಿಯಾಡಲು ಮತ್ತು ನಮ್ಮ ಸಮುದಾಯಕ್ಕೆ ಭವಿಷ್ಯವನ್ನು ರೂಪಿಸಲು ಉಪಯೋಗಿಸೋಣ. ಹೊಸ ಆಲೋಚನೆಗಳು ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಿತ್ತುವ ವೇದಿಕೆಯಾಗಲಿ ಈ ಸಮ್ಮೇಳನ. ನನ್ನ ಪ್ರಾರ್ಥನೆ ಏನೆಂದರೆ, ಈ ಸಮ್ಮೇಳನದ ಸವಿ ನೆನಪುಗಳು ನಮ್ಮೆಲ್ಲರ ಮನಸ್ಸುಗಳಲ್ಲಿ ದೀರ್ಘಕಾಲ ಉಳಿಯಲಿ ಮತ್ತು ನಾವೆಲ್ಲರೂ ಒಟ್ಟಿಗೆ ಬೆಳೆಯುವ ಮುನ್ನಡೆಯ ಹೆಜ್ಜೆಯಾಗಲಿ. ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ. ಸಮ್ಮೇಳನಕ್ಕೆ ಹುರುಪಿನ ಚಾಲನೆ ನೀಡಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷ ಧನಂಜಯ ಕೆಂಗಯ್ಯರವರಿಗೆ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಗಣ್ಯರು ದೀಪ ಹಚ್ಚಿ ಈ ಸಮಾರಂಭದ ಉದ್ಘಾಟನೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ.
ಉದ್ಘಾಟನೆಯನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ಗಣ್ಯರಿಗೆ VPA ಸಮಿತಿಗಳ ಪರವಾಗಿ, ಸದಸ್ಯರ ಪರವಾಗಿ, ಇಡೀ ಸಮುದಾಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈಗ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರನ್ನು ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಕುಲಬಾಂಧವರೇ, ಏನೊಂದು ಅಮೆರಿಕ ದೇಶದಲ್ಲಿ ನಿವಾಸಿಗಳಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಅಪಾರ ಸಾಧನೆಯನ್ನು ಮಾಡಿರುವಂಥ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವಿಸಿ, ಈ ಸಂದರ್ಭದಲ್ಲಿ ಏನು ನಮ್ಮ ಒಕ್ಕಲಿಗರ ಪರಿಷತ್ ಅಮೆರಿಕ ವಿಶ್ವ ಒಕ್ಕಲಿಗರ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ. ಈ ಸಂದರ್ಭದಲ್ಲಿ ನಮಗೆಲ್ಲ ಸದಾಕಾಲ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರುವಂಥ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮತ್ತು VPA ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಧನಂಜಯವರು, ಒಟ್ಟಾರೆ ಒಂದು ದೊಡ್ಡ ತಂಡ ಭಾಳ ಅದ್ಭುತವಾಗಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ತಮ್ಮೆಲ್ಲರ ಸಹಕಾರ, ತಾವೆಲ್ಲರೂ ಒಗ್ಗಟ್ಟಿನಿಂದ ಭಾಳ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಹಾಗಾಗಿ ಮೊದಲನೇದಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಇವತ್ತು ನಿಮ್ಮ ಊರುಗಳಿಂದ ನಾವು ಬಂದಿದ್ದೀವಿ. ನೀವು ಮಾಡ್ತಿರೋಂಥ ಸಾಧನೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ, ಇನ್ನು ಹೆಚ್ಚಿನ ಶಕ್ತಿನ ತುಂಬಲಿಕ್ಕೆ, ನಿಮ್ಮನ್ನು ಗೌರವಿಸಲಿಕ್ಕೆ, ಮತ್ತು ನಿಮ್ಮಿಂದನೂ ನಾವು ಪ್ರೇರೇಪಣೆಯನ್ನು ಪಡ್ಕೊಂಡು ನೀವೆಷ್ಟು ಚೆನ್ನಾಗಿ ಸಾಧನೆ ಮಾಡ್ತಿರುವಂಥದ್ದು ನಮಗೂ ಸಹ ಪ್ರೇರೇಪಣೆ. ಇಷ್ಟು ದೂರದ ಊರಿನಲ್ಲೂ ನಮ್ಮ ಸಂಸ್ಕೃತಿಯನ್ನು ಕಾಪಾಡಲಿಕ್ಕೆ, ನಮ್ಮತನವನ್ನು ಕಾಪಾಡಿಕೊಳ್ಳಲಿಕ್ಕೆ ತಾವೆಲ್ಲರೂ ಎಷ್ಟು ಆಸಕ್ತಿಯನ್ನು ವಹಿಸ್ತಿರುವಂಥದ್ದು ನಾನು ಬಂದ ನಿನ್ನೆಯಿಂದನೂ ನೋಡ್ತಾ ಇದ್ದೆ. ತುಂಬ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕಾಳಜಿಯನ್ನು, ಆಸಕ್ತಿಯನ್ನು ವಹಿಸಿ ಭಾಳ ಅದ್ಭುತವಾಗಿ ತಾವು ಮಾಡ್ತಾ ಇದ್ದೀರ. ಮತ್ತು ಏನೋ ಒಂದು ಕಾರ್ಯಕ್ರಮ, ಏನೋ ಬರಬೇಕು, ಏನೋ ಒಂದು ಹೋಗಬೇಕು, ಕರೆದಿದ್ದಾರೆ, ಒಂದು ಮುಖ ತೋರಿಸಿ ಹೋಗೋಣ ಅನ್ನೋವಂಥ ಮನಸ್ಥಿತಿಯಲ್ಲಿ ತಾವ್ಯಾರೂ ಬಂದಿಲ್ಲ. ಚೆನ್ನಾಗಿ ಭಾಗವಹಿಸಬೇಕು, ಆನಂದಿಸಬೇಕು. ನಮ್ಮತನ, ನಮ್ಮ ಸಂಬಂಧಗಳು, ನಮ್ಮ ಪರಿಚಯಿಸಿದ್ರು, ನಮ್ಮ ಕುಲ ಬಾಂಧವರನ್ನು ಎಲ್ಲರನ್ನು ಭಾಳ ಆತ್ಮೀಯವಾಗಿ ಹತ್ತಿರದಿಂದ ಮಾತಾಡಿ ಇನ್ನು ಸಂಬಂಧಗಳನ್ನು ಗಟ್ಟಿಗೊಳಿಸೋಣ ಅಂತ ಬಹಳಷ್ಟು ಭಾವನಾತ್ಮಕವಾಗಿ ತಾವೆಲ್ಲರೂ ಬಂದಿದ್ದೀರಾ. ಅದೇ ರೀತಿ ನಿಮ್ಮ ವೇಷಭೂಷಣಗಳು ಎಲ್ಲವನ್ನು ನೋಡಿದಾಗ ನಾನೂ ಸಾಮಾನ್ಯವಾಗಿ ನಾವೇ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ಹೇಳ್ತಾ ಇರ್ತಾರೆ, ಯಾವಾಗಲೂ ಪಂಚೆ ಕರೆಕ್ಟಾಗಿ ವಸ್ತ್ರಗಳು, ನಮ್ಮ ವಸ್ತ್ರಗಳನ್ನ ಧರಿಸ್ಕೊಂಡು ಬರ್ರಪ್ಪ ಅಂತ ಹೇಳ್ತಾರೆ. ಆದ್ರೆ ನಾವು ಇಷ್ಟ ಬಂದಂಗೆ ನಮ್ಮ ವೇಷಭೂಷಣ ಹಾಕ್ಕೊಂಡು ನಾವು ಬರ್ತಾಯಿರ್ತೀವಿ. ಆದ್ರೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬರೋ ಮುಂಚೆ ಏನು ಪುಟ್ಟರಾಜಣ್ಣ, ನನಗೊಬ್ಬರು ಮೇಷ್ಟ್ರು ಇದ್ದಾರೆ ಇಲ್ಲಿ, ಬಾಬು ಕಿಲಾರವರು. ಹೀಗೆ ಬರಬೇಕು, ನೀನು ಹಿಂಗೆ ಡ್ರೆಸ್ ಹಾಕೊಂಡೇ ಬರಬೇಕು, ಇದೆಲ್ಲ ಡ್ರೆಸ್ಗಳನ್ನ ತರಬೇಕು ಅಂತ ನನಗೆ ಕಡ್ಡಾಯವಾಗಿ ಹೇಳಿದಂಥವ್ರು ಬಾಬು ಕಿಲಾರವರು. ಅದೇ ಪ್ರಕಾರವಾಗಿ ನಾನು ಎಲ್ಲ ದಿನಕ್ಕೂ ಅದೇ ಪ್ರಕಾರವಾಗಿ ನನ್ನ ಬಟ್ಟೆಗಳನ್ನು ಸಹ ತರುವಂಥದ್ದು ಮಾಡಿ. ಹಾಗೆ ನಮ್ಮೊಂದಿಗೆ ಇವತ್ತೆಲ್ಲ ನಮ್ಮ ಧುರೀಣರು, ನಮ್ಮ ಕರ್ನಾಟಕ ನಿಮಗೆ ಗೊತ್ತಿದೆ. ತುಂಬ ಜನಕ್ಕೆ ಕರ್ನಾಟಕದ ಶಕ್ತಿ ತುಂಬ ಏನು ಅಂದ್ಕೊಂಡಿರ್ಬೋದು, ಭಾರತದಲ್ಲಿ ಎಲ್ಲ ರಾಜ್ಯದ ಹಾಗೆ ಕರ್ನಾಟಕನೂ ಒಂದು, ಖಂಡಿತ ಅಲ್ಲ. ನನಗೂ ಗೊತ್ತಿರಲಿಲ್ಲ. ನಮ್ಮ ನಿಜವಾದ, ಹೇಗೆ ನೀವು ಅಮೇರಿಕವನ್ನು ಲ್ಯಾಂಡ್ ಆಫ್ ಅಪರ್ಚುನಿಟಿ ಅಂತ ಕರಿತೀರೋ, ಹಾಗೆ ನಿಜವಾದ ಲ್ಯಾಂಡ್ ಆಫ್ ಅಪರ್ಚುನಿಟಿ ಅಮೇರಿಕ ಬಿಟ್ಟರೆ ಇನ್ನೊಂದು ರಾಜ್ಯ ಏನಾರಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತುಂಬ ನಗರಗಳು ಅವ್ರವ್ರ ನಗರದ ಬಗ್ಗೆ ಅವರು ನಮ್ಮ ಭಾರತದಲ್ಲಿ ನಮ್ಮದೇ ಆದಂಥ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನಲ್ಲಿ
ಬೇರೆ ನಗರಗಳು, ಬೇರೆ ರಾಜ್ಯದಲ್ಲಿರೋಂಥ ನಗರಗಳು ನಾವು ಮುಂಚೂಣಿಯಲ್ಲಿದ್ದೀವಿ, ನಾವು ಈ ರೀತಿ ದಾಪುಗಾಲುಗಳನ್ನು ಹಾಕಿದ್ದೀವಿ, ಆವಿಷ್ಕಾರದಲ್ಲಾಗಲಿ, ತಂತ್ರಜ್ಞಾನದಲ್ಲಾಗಲಿ, ಉದ್ಯಮಶೀಲತೆಯಲ್ಲಾಗಲಿ, ಎಲ್ಲ ವಿಚಾರಗಳಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ ಅಂತ ಹೇಳೋರು. ಆದರೆ ಇದನ್ನೆಲ್ಲ ಅಂಕಿಅಂಶದಲ್ಲಿ ಹೇಳಬೇಕಿತ್ತಲ್ಲ. ಈ ಅಂಕಿಅಂಶದಲ್ಲಿ ಹೇಳುವಂಥದ್ದು ನಮಗೂ ನಮ್ಮ ಸರ್ಕಾರ ಬಂದಾಗ ನಾವು ಆಡಳಿತ ಮಾಡ್ತಿರ್ಬೇಕಾದ್ರೆ ನಾವು ಬೆಂಗಳೂರಿನ ಅಂಕಿಅಂಶಗಳನ್ನು ನಮ್ಮೆಲ್ಲ ಉದ್ಯಮಪತಿಗಳು, ಟೆಕ್ನೋಕ್ರಾಟ್ಸ್ ಎಲ್ಲರನ್ನು ಒಟ್ಟುಗೂಡಿ ಅವರಿಂದ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ನಾವು ನೋಡಿದಾಗ ನಮಗೂ ಬೇರೆ ರಾಜ್ಯ ಮತ್ತು ನಗರಗಳಿಗೆ ಆಜಿಗಾಜ ಅಂತಾರೆ, ಕಂಪ್ಯಾರಿಸನೇ ಇಲ್ಲ. ನೀವು ಸರ್ವಿಸ್ ಸೆಕ್ಟರ್ನಲ್ಲಿ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ನಲ್ಲಿ ತೊಗೊಳ್ಳಿ, ಫಿನ್ಟೆಕ್ನಲ್ಲಿ ತೊಗೊಳ್ಳಿ, ಮೆಡ್ಟೆಕ್ನಲ್ಲಿ ತೊಗೊಳ್ಳಿ, ಸಾರ್ಸಲ್ಲಿ ತೊಗೊಳ್ಳಿ, ಡಿಫೆನ್ಸ್ ಸೆಕ್ಟರ್ನಲ್ಲಿ ತೊಗೊಳ್ಳಿ, ಬಾಹ್ಯಾಕಾಶದಲ್ಲಿ ತೊಗೊಳ್ಳಿ, ಅಥವಾ ಸ್ಟಾರ್ಟಪ್, ಇಡೀ ದೇಶನೇ ಒಂದು ಭಾಗ ಅಂದರೆ ಇನ್ನೊಂದು ಭಾಗ ನಮ್ಮ ಕರ್ನಾಟಕನೇ. 55% ಶೇರು ವ್ಯಾಲ್ಯೂಯೇಷನ್ ಇಡೀ ದೇಶದಲ್ಲಿರುವಂಥ ಸ್ಟಾರ್ಟಪ್ ವ್ಯಾಲ್ಯೂಯೇಷನಲ್ಲಿ 55% ಬರೀ ನಮ್ಮ ಕರ್ನಾಟಕದ್ದೇ. ಯೂನಿಕಾರ್ನ್ಸ್ ನಾವಿಲ್ಲಿ ಕೋವಿಡಲ್ಲಿ ಬಹಳಷ್ಟು ಜನ ಎದುರುಕೊಳ್ತಾ ಇದ್ರು. ಏನಪ್ಪ ಇಷ್ಟು ದೇಶಕ್ಕೆ ನಮಗೆ ಸಮಸ್ಯೆ, ಇಡೀ ವಿಶ್ವಕ್ಕೆ ಸಮಸ್ಯೆ ಬಂದ್ಬಿಟ್ಟಿದೆ, ಪ್ರಗತಿ ಸಾಧಿಸಲಿಕ್ಕೆ ಕಷ್ಟ ಅಂತ. ಆ ಕೋವಿಡ್ ಟೈಮಲ್ಲೇ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಭಾರತದಲ್ಲಿ 100 ಯೂನಿಕಾರ್ನ್ ಬಂತು. 100 ಯೂನಿಕಾರ್ನ್ ಬೆಳಕಿಗೆ ಬಂದು 100 ಯೂನಿಕಾರ್ನ್ ಎಸ್ಟಾಬ್ಲಿಷ್ ಆದವು ಬರೀ ಕೋವಿಡ್ ಟೈಮಲ್ಲೇ. 100 ಯೂನಿಕಾರ್ನ್, ಅದರಲ್ಲಿ 45 ಯೂನಿಕಾರ್ನು ನಮ್ಮ ಕರ್ನಾಟಕದ ಇತ್ತು. ಈ ರೀತಿ ಹೇಳ್ತಾ ಹೋದರೆ ಅಂಕಿಅಂಶಗಳು ಭಾಳಷ್ಟಿದ್ದಾವೆ. ಇದನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ನಾವು ಬಿಂಬಿಸುವಂಥ ಕೆಲಸಗಳು, ಮಾಡೋಂಥ ಕೆಲಸಗಳು ಮಾಡ್ತಾನೆ ಇರ್ತೀವಿ. ಈಗ ಇನ್ನೊಂದು ನಮ್ಮ ಪ್ರಶಾಂತ್ ಪ್ರಕಾಶ್ ಅಂತ ಇದ್ದಾರೆ, ಅವರು ಅನ್ಬಾಕ್ಸಿಂಗ್ ಬ್ಯಾಂಗ್ಳೂರು ಅಂತ. ಅನ್ಬಾಕ್ಸಿಂಗ್ ಬ್ಯಾಂಗ್ಳೂರು ಅನ್ನೋಂಥದ್ದನ್ನ ಬೆಂಗಳೂರಿನಲ್ಲಿ ಏನೇ ಅಥವಾ ಕರ್ನಾಟಕದಲ್ಲಿ ಏನೇ ಆಗ್ತಿದ್ರು ಅದನ್ನು ಬೆಳಕಿಗೆ ತರುವಂಥ ಪ್ರಯತ್ನಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸಗಳು ನಡೀತಾ ಇರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಹೇಗೆ ಕರ್ನಾಟಕದ ವಿಚಾರವನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ನೆಲ ಏನೊಂದು ಸಂಬಂಧಗಳನ್ನ ಹೆಮ್ಮೆ ಪಡೋವಂಥದ್ದು ನೀವೇನು ಮಾಡ್ತಾ ಇದ್ದೀರೋ, ನಿಮಗೆ ಹೆಮ್ಮೆ ಪಡೋ ರೀತಿಯಲ್ಲೇ ಈ ನಾಡನ್ನು ಇನ್ನೂ ಚೆನ್ನಾಗಿ ಬೆಳೆಸೋಣ. ನಿಮ್ಮೆಲ್ಲರ ಸಹಕಾರ ಬೇಕು, ಇನ್ನು ಅತಿ ಎತ್ತರಕ್ಕೆ ಬೆಳೀಲಿ. ಮತ್ತು ಅಮೇರಿಕನೂ ನಮಗೆ ಜಿಯೋಪೊಲಿಟಿಕಲಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಇವತ್ತೇನೋ ಒಂದು ಬದುಕು ಅಂತಲೇ ಮಾತ್ರ ನಾನು ನೋಡಲ್ಲ, ಸಂಪಾದನೆ ಅಂತಲೇ ಬರೀ ನೋಡ್ತಿಲ್ಲ. ಇಲ್ಲಿ ಆಗ್ತಿರೋಂಥ ಬೆಳವಣಿಗೆಗಳು, ಏನೊಂದು ಆವಿಷ್ಕಾರ ಆಗಲಿ, ತಂತ್ರಜ್ಞಾನದಲ್ಲಾಗಲಿ, ಎಲ್ಲ ವಿಚಾರದಲ್ಲೂ ಬಹಳ ಮುಂಚೂಣಿಯಲ್ಲಿರುವಂಥ ಒಂದು ದೇಶ. ಹಾಗಾಗಿ ಎಲ್ಲ ಒಂದು ಕಡೆ ಅಮೇರಿಕ ಇಂದು ಕೊಟ್ಟೋಯ್ತೇನೋ ಅಂತಂದರೆ ನೋಡೋಷ್ಟರಲ್ಲಿ ಇನ್ನೊಂದು ವೇಗದಲ್ಲಿ ಇನ್ನೊಂದು ಹೊಸ ಸ್ಪಿನ್ಗಳು ಏನಾದ್ರು ಬಂದಿರುತ್ತೆ, ಹೊಸ ಡಿಸ್ಕ್ರಿಪ್ಷನ್ಸ್ಗಳು ಬರ್ತಾನೆ ಇರುತ್ತೆ, ಒಂದು ಹೊಸ ವೇವನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಒಂದು ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೂ 5th ಜನರೇಷನ್ನು 6th ಜನರೇಷನ್ ತರುವಂಥದ್ದು, ಇನ್ನೊಂದು ಮತ್ತೊಂದು, ಈ ರೀತಿ ಆವಿಷ್ಕಾರಗಳು ನಡೀತಾನೆ ಇರ್ತದೆ. ಹಾಗಾಗಿ ನಮಗೆ ಸ್ಟ್ರಾಟಜಿಕಲ್ಲಿನೂ ಅಮೇರಿಕ ದೇಶ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಹಾಗಾಗಿ ತಾವೆಲ್ಲ ಇಲ್ಲಿರುವಂಥವ್ರು ನಮ್ಮ ಶಕ್ತಿ. ನೀವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ತಾವೆಲ್ಲರೂ ದೊಡ್ಡ ಶಕ್ತಿ ಅಂತಲೂ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನು ಇವತ್ತು ಕಾರ್ಯಕ್ರಮ ನಿನ್ನೆಂದೂ ಭಾಳ ಅದ್ಭುತವಾಗಿ ಜರುಗಿ ಬರ್ತಿದೆ. ಪರಮ ಪೂಜ್ಯ ಗುರುಗಳ ಮಾರ್ಗದರ್ಶನ ನಮ್ಮ ಮೇಲೆ ಬಹಳಷ್ಟಿದೆ. ನಮಗೂ ಅವ್ರೇನು ತೋರಿಸ್ತಾರೋ ಅದನ್ನು ನಾವು ಶಿರಸ ವಹಿಸಿ ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡುವಂಥದ್ದು ಮಾಡ್ತಾ ಇರ್ತೀವಿ. ನಮ್ಮೆಲ್ಲೂ ತುಂಬ ಆಪಾದನೆಗಳು, ಎಲ್ಲೋ ನಿರಾಸೆಗಳು, ಎಲ್ಲೋ ಒಂದು ಬಯಸಿದ ಮಟ್ಟದಲ್ಲಿ ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡೋಂಥದ್ದಲ್ಲಿ ಹಿನ್ನಡೆ ಆಗಿರೋದು. ಆದರೆ ನಮ್ಮ ಗುರಿ, ನಮ್ಮ ಸಂಕಲ್ಪ ಏನು, ತಮ್ಮ ಭಾವನೆಗಳ ಪರವಾಗಿ ಪೂರಕವಾಗಿ ನಾವು ನಾಡನ್ನು ಚೆನ್ನಾಗಿ ಕಟ್ಟಿ ನಾವು ಇನ್ನೂ ಮುಂದೆ ಸಾಗಿಸೋಣ. ಯಾಕೆಂದರೆ ಮುಂದಿನ ದಿನದಲ್ಲಿ ಶಾಶ್ವತವಾಗಿ ನೀವು ಇಲ್ಲಿರಬೇಕು ಅನ್ನೋಂಥದ್ದು ಏನಲ್ಲ ನಮ್ಮದು. ಎನಿ ಟೈಮ್ ಯಾವುದೇ ನೀವು ಹಿಂದೆ ತಿರುಗಿ ನೋಡಿದಾಗ ಭಾರತಕ್ಕೆ ಬರುವಂಥದ್ದು ಅಥವಾ ಕರ್ನಾಟಕಕ್ಕೆ ಬರುವಂಥ ರೀತಿಯಲ್ಲೂ ಅಲ್ಲೂ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕು. ಆ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಭವಾಗಿ ಸರಳವಾಗಿ ಕನೆಕ್ಟ್ ಆಗಬೇಕು. ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ವಾತಾವರಣಗಳನ್ನು ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಿದ್ವಿ. ಯಾಕೆಂದರೆ ಮುಂದಿನ ಪೀಳಿಗೆಗಳು, ಇಲ್ಲಿ ಮಕ್ಕಳು ಯಾರು ಹುಡ್ತಾರೋ, ಇಲ್ಲಿ ಯಾರು ಬೆಳೀತಾರೋ
ಅವರಿಗೆ ಇವತ್ತು ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ನೋಡ್ತಿದ್ದೆ, ಕೇವಲ ಏನೋ ಒಂದು ಕಾರ್ಯಕ್ರಮ ಮಾಡ್ತಿಲ್ಲ, ಅವರನ್ನು ಹೇಗೆ ಇನ್ಕ್ಲೂಸಿವ್ ಆಗಿ ತರಬೇಕು, ಅವ್ರನ್ನು ನಮ್ಮ ಸಂಸ್ಕೃತಿಗೆ ಹೇಗೆ ಅವ್ರನ್ನ ಹತ್ರವಾಗಿ ಇಟ್ಕೋಬೇಕು, ಅವ್ರನ್ನ ಆ ಬಾಂಧವ್ಯನ ಬೆಳೆಸಬೇಕು ಅನ್ನೋಂಥ ನಿಮ್ಮೇನು ಪ್ರಯತ್ನ ಇದೆಯೋ ಮತ್ತು ನಮ್ಮ ನೆಲದ ಬಗ್ಗೆ ಇಲ್ಲಿರುವಂಥ ಮಕ್ಕಳು ಹೆಮ್ಮೆ ಪಡ್ಕೊಂಡು ಹೇಳ್ಬೋದು, ಗಟ್ಟಿಯಾಗಿ ಜೋರಾಗಿ ಹೇಳುವಂಥದ್ದಾಗಬೇಕು. ನನ್ನ ನಾಡು ಈ ರೀತಿ ಇದೆ, ಈ ರೀತಿ ಪ್ರಗತಿಪರವಾಗಿದೆ, ನಮ್ಮ ನಾಡು ಒಳ್ಳೆ ಏನೊಂದು ಸಮೃದ್ಧಿಯನ್ನು ಕಂಡಿರುವಂಥ ಒಂದು ನಾಡಾಗಿದೆ ಅನ್ನೋಂಥ ಹೆಮ್ಮೆ ಪಡೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾವು ತಾವೆಲ್ಲ ಏನು ಬೆಂಗಳೂರಿಗೆ ಲ್ಯಾಂಡ್ ಆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತೀರ. ಅಲ್ಲಿ ಬಂದಾಗ ನೀವು ನೋಡುವಂಥ ಮೊದಲೇ ಸ್ಟ್ಯಾಚ್ಯೂ ನಾಡಪ್ರಭು ಕೆಂಪೇಗೌಡರದು. ಆ ಸ್ಟ್ಯಾಚ್ಯೂಗೆ ಏನು ಹೆಸರಿಟ್ಟಿದ್ದೀವಿ ಗೊತ್ತಾ? ಗೊತ್ತಿದೆಯಲ್ಲಿ ಯಾರಿಗಾರ? ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ. ನಾನು ಇಷ್ಟೊತ್ತು ಈ ಪದಗಳು ವರ್ಣನೆ ಮಾಡುವಂಥ ಇದು ಯಾವುದು ಹೇಳೋಂಥ ಪರಿಸ್ಥಿತಿನೇ ಬರಬಾರ್ದು. ಬರೀ ಕೆಂಪೇಗೌಡರ ಪ್ರತಿಮೆ ಮೂಲಕನೇ ಸಮೃದ್ಧಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ನಾಮಕರಣವನ್ನು ಮೊದಲೇ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಯಾವುದಾದ್ರು ಒಂದು ಸ್ಟ್ಯಾಚ್ಯೂಗೆ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನರೇಂದ್ರ ಮೋದಿಯವರು ಹೇಗೆ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಗೆ ನಾಮಕರಣವನ್ನು ಮಾಡಿದ್ರು, ಅದೇ ದಾರಿಯಲ್ಲಿ ನಾವು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ನಾಮಕರಣವನ್ನು ಮಾಡಿ. ಹಾಗೆ ಸುಮ್ಮನೆ ಏನು ಮಾಡಲಿಲ್ಲ, ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ರಾಮದಿಂದನೂ ಮಣ್ಣು ಮೃತ್ತಿಕೆಯನ್ನು ತಂದು ಆ ಸ್ಥಳದಲ್ಲಿ ಕ್ರೋಢೀಕರಿಸಿದ್ದೀವಿ. ಕರ್ನಾಟಕವನ್ನು ನಾವು ಸ್ಪರ್ಶಿಸಬೇಕು ಅಂದರೆ ಬರೀ ನೀವು ಏರ್ಪೋರ್ಟಿಂದ ಇಳಿದಾಗ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ನೀವೇನೋ ಸ್ಪರ್ಶಿಸಿದ್ರೆ ಸಾಕು, ಇಡೀ ನಾಡಿನ ಭೂಮಿಯನ್ನು ಸ್ಪರ್ಶನೆ ಮಾಡಿದಂಥ ರೀತಿಯಲ್ಲಿ ಅಲ್ಲಿ ಎಲ್ಲ ಮೃತ್ತಿಕೆಗಳನ್ನೆಲ್ಲ ಸಂಗ್ರಹಣ ಮಾಡುವಂಥದ್ದಾಗಿದೆ. ಆದ್ಮೇಲೆ ಇವತ್ತೇನು ತಾವಿಲ್ಲಿ ಏನೇ ಪ್ರಯತ್ನ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ, ಕೊಲಾಬ್ರೇಟ್ ಮಾಡ್ತೀವಿ, ನಿಮಗೆಲ್ಲ ಸಹಕಾರ ಕೊಡ್ತೀವಿ. ಮತ್ತು ಪರಮ ಪೂಜ್ಯ ಗುರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಶಾಖಾಮಠ 25 ಶಾಖಾಮಠ ಮಾಡಿದರೋ ಅದೇ ರೀತಿ ಅಮೇರಿಕದಲ್ಲೂ ಶಾಖಾಮಠವನ್ನು ನಿಮಗೋಸ್ಕರ ನಿಮ್ಮ ಪ್ರೀತಿ, ನಿಮ್ಮ ಬಾಂಧವ್ಯ, ನಿಮ್ಮ ಸಾಧನೆಯನ್ನು ಗುರುತಿಸಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅಮೇರಿಕದಲ್ಲೂ ನ್ಯೂ ಜೆರ್ಸಿಯಲ್ಲಿ ಶಾಖಾಮಠವನ್ನು ಪ್ರಾರಂಭ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ. ಇನ್ನೂ ಅಮರಣ್ಣವ್ರು ಹೇಳಿದರು, ಎಲ್ಲರೂ ಇನ್ನು ಬೇರೆ ಬೇರೆ ಕಡೆಯೂ ಪ್ರಾರಂಭ ಮಾಡಿ ಅಂತ ಪರಮ ಪೂಜ್ಯರಲ್ಲಿ ಕೇಳ್ಕೊತಾ ಇದ್ರು ಅಂತ. ನಾವು ದುಬೈಗೆ ಹೋಗಿದ್ದು, ದುಬೈನಲ್ಲೂ ಗುರುಗಳನ್ನ ಕೇಳ್ಕೊತಾ ಇದ್ದೆ, ದುಬೈನಲ್ಲೂ ಒಂದು ಶಾಖಾಮಠ ಪ್ರಾರಂಭ ಆಗಬೇಕು ಪರಮ ಪೂಜ್ಯ ಗುರುಗಳಲ್ಲಿ ಕೇಳಿಕೊಂಡು. ಹಾಗಾಗಿ ದುಬೈನಲ್ಲೂ ಮಾಡಬೇಕು ಅಂತಲೂ ಗುರುಗಳಲ್ಲಿ ಕೇಳ್ಕೊಂಡಿದ್ದೆ. ಅದೇ ದಾರಿಯಲ್ಲಿ ಆಗಬೇಕು. ನಾವು ಸಹ ಗುರುಗಳ ಬೆನ್ನೆಲುಬಾಗಿ ಅವರ ಜೊತೆಯಲ್ಲಿ ಹೆಜ್ಜೆಗೆ ಹೆಜ್ಜೆಯನ್ನು ಇಡುತ್ತಾ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು ಇವತ್ತಿಲ್ಲಿ ಬಂದಿದ್ದಾರೆ. ನಮ್ಮ ಸೋಮಶೇಖರಣ್ಣವರು, ಸುಧಾಕರ್ ಸರ್ ಅವರು, ನಮ್ಮ ಜಯರಾಮ್ ರಾಯ್ಕರ್ ಅವರು, ರಾಯ್ಪುರವರು, ನಮ್ಮ ಸತೀಶಣ್ಣವರು, ಪುಟ್ಟರಾಜಣ್ಣ ನಮಗೆ ಅಮೇರಿಕದವರು ಇಂಡಿಯಾದವರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪುಟ್ಟರಾಜಣ್ಣ ಯಾವಾಗಲೂ ನಮ್ಮ ಸೇತುವೆಯಾಗಿ ಕೆಲಸ ಮಾಡೋಂಥವ್ರು, ಯಾವಾಗಲೂ ಮುಂಚೂಣಿಯಲ್ಲಿರೋಂಥವ್ರು ನಮ್ಮ ಪುಟ್ಟರಾಜಣ್ಣನವರು. ಮಂಜಣ್ಣವರಿದ್ದಾರೆ, ಶ್ರೀನಿವಾಸಣ್ಣವರಿದ್ದಾರೆ, ಕಾಂತರಾಜ್, ಅಪ್ಪಾಜಿಗೌಡರು, ಎಲ್ಲ ಪ್ರಭುವಣ್ಣವರು ಮತ್ತು ಅಮರಣ್ಣವರು, ಸಚ್ಚಿ, ಸಪ್ತಗಿರಿ ಎಲ್ಲರ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರ ಉಪಸ್ಥಿತಿ ಮತ್ತು ಮುರಳಿಯವರಿದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವಿಸಿ ಮತ್ತೊಮ್ಮೆ ನಿಮ್ಮ ಬಹಳಷ್ಟು ಸಮಯವನ್ನು ತೊಗೊಂಡಿದ್ದೀವಿ. ನಿಮ್ಮ ಮತ್ತೊಮ್ಮೆ ನಾನು ಶುಭಾಶಯವನ್ನು ಕೋರುತ್ತಾ ನಿಮ್ಮ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿದೆ ಅಂತ ಮತ್ತೊಮ್ಮೆ ತಿಳಿಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ನಮಸ್ಕಾರ. ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಮತ್ತೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ಹಲವಾರು ಗಣ್ಯರು ಇಲ್ಲಿ ಬಂದು ನಮ್ಮ ಜೊತೆ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದರೆ, ಇನ್ನೂ ಹಲವರು ಕಾರಣಾಂತರಗಳಿಂದ ಬರಲಾಗದವರು ಅವರ ಶುಭ ಕಾಮನೆಗಳನ್ನು ಕಳಿಸ್ತಾ ಇದ್ದಾರೆ. ಶ್ರೀಯುತ DK ಶಿವಕುಮಾರ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಈಗ ತಾನೇ ಗೊತ್ತಾಯಿತು. ನಮ್ಮ ಸಮಿತಿಗಳನ್ನು ಕೇಳ್ತೀನಿ, ಅವ್ರು ಪ್ಲೇ ಮಾಡಬಹುದಾ? ಅವರ ಮೆಸೇಜ್ನ ಡೌನ್ಲೋಡ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ. ಈಗ ಡಾಕ್ಟರ್ ಸುಧಾಕರ್ MP ಚಿಕ್ಕಬಳ್ಳಾಪುರ ಅವರು
ಓಕೆ, ಕ್ಷಮಿಸಿ, ಸಾರಿ. ಸೊ ಈಗ CS ಪುಟ್ಟರಾಜು, ಫಾರ್ಮರ್ MP, ಫಾರ್ಮರ್ ಮಿನಿಸ್ಟರ್ ಅವರು ಈ ಸಭೆಯನ್ನುದ್ದೇಶಿಸಿ ಕೆಲವು ಮಾತುಗಳನ್ನ ಆಡಬೇಕೆಂದು ವಿನಂತಿಸ್ಕೊಳ್ತಾರೆ. ಮೊದಲಿಗೆ ನಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರನ್ನು ನಮ್ಮ ಅಂತರಾಳದಲ್ಲಿ ಸ್ಮರಿಸುತ್ತಾ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಡಾಕ್ಟರ್ ನಿರ್ಮಹಾಂತ ಮಹಾಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಸಮುದಾಯದ ಗಣ್ಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ಅಮೇರಿಕ ದೇಶದ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳು, ಈಗ ತಾನೇ ಮಾತಾಡಿದಂಥ ನಿಕಟಪೂರ್ವ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣರವರು ಈಗಾಗಲೇ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೂ ಇವತ್ತು ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯ, ಒಕ್ಕಲಿಗತನ ಮಾಡ್ತಕ್ಕಂಥವರು ನಮ್ಮಂಥ ಗ್ರಾಮಾಂತರ ಪ್ರದೇಶದಲ್ಲಿ ಒಕ್ಕಲಿಗರು ಅಂದರೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಅವ್ರಿಗೆ ಎಲ್ಲ ರೀತಿಯ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಟ್ಟು ನಮ್ಮ ಹಳ್ಳಿಗಳಲ್ಲಿ ಬದುಕು ಸಾಗಿಸ್ತಕ್ಕಂಥದ್ದೇ ಒಕ್ಕಲ್ತನ. ಅಂಥ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ನಮ್ಮ ಸಮುದಾಯ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಕೊಟ್ಟಂಥ ಸಮುದಾಯ, ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. 480ಕ್ಕೂ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಹಲವಾರು ಗ್ರಾಮಾಂತರ ಪ್ರದೇಶದ ಮಕ್ಕಳ, ಎಲ್ಲ ಸಮಾಜದ ಮಕ್ಕಳನ್ನು ಒಂದು ನಿಜವಾದಂಥ ಪಥಕ್ಕೆ ತರುವಂಥ ಕೆಲಸವನ್ನು ನಮ್ಮ ಮಠ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕಂಡಿದ್ದೀರಿ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನೀವು ಮಠದ ಇತಿಹಾಸವನ್ನು ತೋರಿಸುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಬಡವರ ಮಕ್ಕಳ ಒಂದು ಆರೋಗ್ಯವನ್ನು ರೂಪಿಸುವಂಥ ಕೆಲಸವನ್ನು ನಮ್ಮ ಮಠ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕಂಡಿದ್ದೀರಿ. ಬಹುತೇಕ ನಮ್ಮ ದಕ್ಷಿಣ ಭಾರತದಲ್ಲೇ ಇವತ್ತು ನಮ್ಮ ಕಾಲಭೈರವೇಶ್ವರ ದೇವಸ್ಥಾನ ಇವತ್ತು ಭಕ್ತರ ಒಂದು ಗೋಸ್ಕರ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದನ್ನು ನೀವೆಲ್ಲರೂ ಇಂಡಿಯಾಗೆ ಬಂದಾಗ ತಾವು ಕ್ಷೇತ್ರಕ್ಕೆ ಹೋಗಿ ನೋಡಿರ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಆ ಕಾರಣದಿಂದನೇ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು, ನಿರ್ಮಹಾಂತ ಮಹಾಸ್ವಾಮೀಜಿಯವರು ಜವಾಬ್ದಾರಿ ಕೊಟ್ಟು ಅಮೇರಿಕ ದೇಶದ ನ್ಯೂ ಜೆರ್ಸಿನಲ್ಲಿ ಇಲ್ಲೂ ಮಠ ಭೈರವೇಶ್ವರ ದೇವಸ್ಥಾನ ಆಗಬೇಕು ಅಂಥೇಳಿ ಸಂಕಲ್ಪ ಮಾಡಿ ಈಗಾಗಲೇ 2018ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿಯವರು ಹಲವಾರು ಮಂತ್ರಿಗಳು ಬಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅದಕ್ಕೆ ನಿಮ್ಮ ನೇತೃತ್ವದಲ್ಲಿ ಚಾಲನೆ ಕೊಟ್ಟಂಥದ್ದು. ಮುಂದಿನ ದಿನಗಳ ಇಂಥ ಒಂದು ಕಾರ್ಯಕ್ರಮ ನಡೆಯೋದರಲ್ಲಿ ನ್ಯೂ ಜೆರ್ಸಿಯ ಕಾಲಭೈರವೇಶ್ವರ ದೇವಸ್ಥಾನ ಲೋಕಾರ್ಪಣೆ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಭಕ್ತರ ಆಸೆ ಆಗಿದೆ. ಆ ಕೆಲಸ ಭಾಳ ಬೇಗ ಆಗಲಿ ಅಂಥೇಳಿ ಆಶಿಸ್ತೇನೆ. ಈ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದಂಥ ಧನಂಜಯವರು ಮತ್ತು ಅವರ ಟೀಮ್ಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಕ್ಕಲುತನದ ಸಾರವನ್ನು ಮತ್ತೊಮ್ಮೆ ಅತ್ಯಂತ ಸುಂದರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿತ್ತು ತಮ್ಮ ಮಾತು. ಸ್ನೇಹಿತರೆ, ಈಗ ನಮ್ಮ ಕಾರ್ಯಕಾರಿ ಸಮಿತಿಯವರು ಕೂಡ ಬಂದು ಆಸೀನರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಸ್ವಾಮೀಜಿಯವರ ಆಶಯದಂತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಉಪಾಧ್ಯಕ್ಷರಾದ ಧನಂಜಯ ಮತ್ತು ಮುರಳಿಯವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಧನ್ಯವಾದಗಳು. ಈಗ ಶ್ರೀಯುತ DK ಶಿವಕುಮಾರ್ ಅವರ ಸಂದೇಶವನ್ನು ನೋಡೋಣ. ಸಮಿತಿಯವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಪ್ಲೇ ಮಾಡಬೇಕಂತ. Namaskar to all the members of the Wakkalaga Parishad of America. I remember about 18 years back, I had been to this function for the first time and I could not attend again. The global Wakkalaga community have joined together. Joining together is the beginning. You all thinking together will be the progress, and all of you are working
will be the success. My best wishes today for this great event. I think all of you from the roots of Karnataka and different parts of the country, being the landlords and the farming generation, you all have joined to celebrate the 18th Vishwa Vakkaliga Parishad in America. I deeply appreciate the Vakkaliga Parishad of America, VPA, for preserving our culture, heritage, and I would like to congratulate you. Next time, I think I will try to see that I participate in your program. I wish you all the best, especially the organizers who have taken a very strong global position, and you all have joined together to make our Vakkaligas proud. I deeply appreciate the VPA for preserving our heritage and promoting our strong global connection among all the Vakkaligas all over America and the world. May this Sammelana strengthen all our bonds and inspire the next generation to carry forward our legacy with pride. Friends, you are on the international map today. All Vakkaligas should not forget 4Ks. Kempegowda, who built Bangalore. Kuempu, who great as a pride legacy on our literature with our Karnataka anthem. Mr. Kengal Hanumantaya, who built Vidhan Sauda and made Bangalore the capital of Karnataka. Mr. S.M. Krishna, who brought Bangalore and Karnataka on the global map, who built Vikas Sauda. This is the strength of all Vakkaligas of your community who has created a monument and significance who has gone to the history of Vakkaliga community. Wishing the event a grand success. Thank you. Namaskar again. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆನ್ಲೈನ್ ಆ್ಯಂಡ್ ಯುವರ್ ಹಾರ್ಟ್ ಫೆಲ್ಟ್ ವಿಶಸ್. ಈಗ ಕೆ. ಸುಧಾಕರ್ MP ಚಿಕ್ಕಬಳ್ಳಾಪುರ ಅವರು ಈ ಸಭೆಯನ್ನುದ್ದೇಶಿಸಿ ಸ್ವಲ್ಪ ಮಾತುಗಳನ್ನ ಆಡಬೇಕೆಂದು ದಯವಿಟ್ಟು ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಅಮೇರಿಕದಲ್ಲಿ ವಿಶ್ವ ಒಕ್ಕಲಿಗರ ಇವತ್ತು ಕೂಟವನ್ನು ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಪರಿಷತ್ನ ಸಂಘಟನೆಗೆ, ವಿಶೇಷವಾಗಿ ಒಕ್ಕಲಿಗ ಪರಿಷತ್ತಿಗೆ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಪರಮ ಪೂಜ್ಯ ಸದ್ಗುರುಗಳು ಆಗಿರ್ತಕ್ಕಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿರವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನನ್ನ ನಮನಗಳನ್ನು, ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರೇ, ಡಾಕ್ಟರ್ ಅಶ್ವಥ್ ನಾರಾಯಣಜಿ ಅವರೇ, ಸತೀಶ್ ರೆಡ್ಡಿ ಅವರೇ, ಹಿರಿಯರಾದಂಥ ಪುಟ್ಟರಾಜಣ್ಣವರೇ, ಮಂಜಣ್ಣವರೇ, ಸೀನಣ್ಣವರೇ, ಕಾಂತರಾಜ್ರವರೇ, ಅಪ್ಪಾಜಿಗೌಡ್ರೆ, ನಮ್ಮ ಧನಂಜಯ ಅವರೇ ಅಧ್ಯಕ್ಷರು, ಅದೇ ರೀತಿ ಜಯರಾಮ್ ಅವರೇ, ಸಚ್ಚಿ ಅವರೇ, ನಮ್ಮೆಲ್ಲರ ಹಳೆಯ ಸ್ನೇಹಿತರು ಅಮರನಾಥೇಗೌಡ್ರೆ, ಸಪ್ತಗಿರಿ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಎಲ್ಲ ನಮ್ಮ ಸಮುದಾಯದ ಸಹೋದರ ಸಹೋದರಿಯರೇ, ಗೆಳೆಯರೇ, ಇವತ್ತು ನಿಮ್ಮೆಲ್ಲರ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದರೆ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ. ಇದು ಒಕ್ಕೂಟಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕಲಿಗರ ಜಾತ್ರೆ ಅಮೇರಿಕಾದಲ್ಲಿ ಇವತ್ತು ವೈಭವದಿಂದ ಇವತ್ತು ಕೂಡಿದೆ. ಅದಕ್ಕೆ ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾರಂಭದಲ್ಲಿ ಅನೇಕ ಬಗೆಯ ನೃತ್ಯಗಳನ್ನು ನೀವು ಮಾಡಿದ್ದೀರಿ. ನೀವು ಬೇರೆ ನಮ್ಮ ದೇಶದಿಂದ ಕೂಡ ಕರೆಸಿ ಆ ನೃತ್ಯವನ್ನು ಮಾಡಿಸ್ಬೋದಿತ್ತು. ಆದರೆ ನೀವೆಲ್ಲ ಕೂಡ ನಮ್ಮ ಪರಂಪರೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ನಾವೇ ಮಾಡಬೇಕು, ನಾವೇ ಇವತ್ತು ಪ್ರದರ್ಶನ ಮಾಡಬೇಕು ಅಂತ ನೀವು ಇದನ್ನು ಅಭ್ಯಾಸ ಮಾಡಿ, ಬಹುಶಃ ಒಂದು ತಿಂಗಳು ಅಭ್ಯಾಸ ಮಾಡಿದ್ದೀರೋ ಏನೋ. ತಾಯಂದರು ವಿಶೇಷವಾಗಿ ಆ ಕೋಲಾಟವನ್ನು ನಾನು ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಿ.
ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣರವರು ಹೇಳ್ದಂಗೆ ಒಕ್ಕಲಿಗರ ಸಮುದಾಯ ಕೇವಲ ಸಮುದಾಯ ಅಥವಾ ಜಾತಿ ಮಾತ್ರ ಅಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಕಾಸ್ಟ್, ಇಟ್ ಈಸ್ ಕಾನ್ಷಿಯಸ್ನೆಸ್. ಇಟ್ ಈಸ್ ನಾಟ್ ಜಸ್ಟ್ ಕಮ್ಯುನಿಟಿ, ಇಟ್ ಈಸ್ ಎ ಸಿವಿಲೈಸೇಷನ್, ನಾಗರಿಕತೆ. ನಮ್ಮ ಸಮುದಾಯ ಕೇವಲ ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಿದೆ. ಭೂಮಿ ತಾಯಿಯ ಮೊದಲನೇ ಮಕ್ಕಳು ಅಂತಂದರೆ ಅದು ಒಕ್ಕಲುತನ ಮಾಡುವಂತಹ ಕೃಷಿಯನ್ನು ನಂಬಿರ್ತಕ್ಕಂಥ ನಮ್ಮ ಸಹೋದರ. ಹಾಗಾಗಿ ಇಡೀ ವಿಶ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ನಮ್ಮ ಹೆಮ್ಮೆಯ ಒಕ್ಕಲುತನ ಅಂತ ನಾವೆಲ್ಲ ಕೂಡ ಬೀಗಬೇಕಾಗ್ತದೆ. ಇವತ್ತು ಕೇವಲ ಕೃಷಿಗೆ ಮಾತ್ರ ನಾವು ಸೀಮಿತವಾಗಿಲ್ಲ ಅಂತ ತಾವು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ಇಷ್ಟು ಸಾವಿರಾರು ಕಿಲೋಮೀಟರ್ಗಳು ದೂರ ಬಂದು ಇಲ್ಲಿ ನೆಲೆಸಿ ಇವತ್ತು IT-BT ಕ್ಷೇತ್ರದಲ್ಲಿ ನಿನ್ನೆ ನಾನು ಸ್ಟ್ಯಾನ್ಫರ್ಡ್ಗೆ ಹೋಗಿದ್ದೆ. ಅಲ್ಲಿ ಕೂಡ ಅನೇಕರು ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಒಕ್ಕಲು ಸಮುದಾಯ ಇವತ್ತು ವಿಶ್ವದೆಲ್ಲೆಡೆ ಕೂಡ ನೀವು ಇವತ್ತು ಹರಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ನೋಡಿ ಆನಂದ ಆಗ್ತಾ ಇದೆ. ಇವತ್ತು ನಾವೆಲ್ಲ ಕೂಡ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಬಗೆಯಲ್ಲಿ ನಮ್ಮ ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದರು, ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರಿಂದ ಹಿಡಿದು ಹೂ ಲೇಡ್ ಎ ಫೌಂಡೇಶನ್ ಆಫ್ ಬ್ಯಾಂಗಳೂರು, ಅಲ್ಲಿಂದ ವಿಧಾನಸೌಧವನ್ನು ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರು ಹೂ ಬಿಲ್ಡ್ ಎನ್ ಐಕಾನಿಕ್ ಬಿಲ್ಡಿಂಗ್ ವಿಧಾನಸೌಧ. ಅದೇ ರೀತಿಯಲ್ಲಿ ಅಲ್ಲಿಂದ ನವಬೆಂಗಳೂರು ಅಂದರೆ ಸಿಲಿಕಾನ್ ಸಿಟಿಯನ್ನು ನಿರ್ಮಾಣ ಮಾಡಿದಂಥ SM ಕೃಷ್ಣ ಅವರು ಹೂ ಬಿಲ್ಡ್ ಎ ಸಿಲಿಕಾನ್ ಸಿಟಿ ಆಫ್ ಬೆಂಗಳೂರು, ಹೂ ಟ್ರಾನ್ಸ್ಫಾರ್ಮ್ ದ ಬ್ಯಾಂಗ್ಳೂರು. ಅದೇ ರೀತಿ ಕೆಂಪುಕೋಟೆ ಮೇಲೆ ನಿಂತು ಇಡೀ ಭಾರತದ ಎಲ್ಲ ಜನರನ್ನು ಉದ್ದೇಶ ಮಾಡಿ ನಮ್ಮವರೇ ಆದಂಥ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಣ್ಣಿನ ಮಗ, ಇದೆಲ್ಲದಕ್ಕೂ ಕೂಡ ಕಳಸಪ್ರಾಯವಾಗಿರ್ತಕ್ಕಂಥ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ದಿರ ಇರ್ತಕ್ಕಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರ ಇವತ್ತು ಏನು 500 ಸಂಸ್ಥೆಗಳಿಗೂ ಹೆಚ್ಚಾಗಿ ಇವತ್ತು ನಿರ್ಮಾಣ ಮಾಡಿರೋದೊಂದೇ ಅಲ್ಲ, ಒಂದು ಆಧುನಿಕ ಕಾಯಕ ಯೋಗಿ ಯಾರಾದರೂ ಅವರ ಜೀವನದಲ್ಲಿ ತೋರಿಸ್ಕೊಟ್ಟಿದ್ರೆ ಅದು ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರು. ಅದಕ್ಕೆ ಉತ್ತರಾಧಿಕಾರಿಯಾಗಿ ನಮ್ಮ ಇವತ್ತು ಟೆಕ್ನಾಲಜಿಯಲ್ಲಿ ಇವತ್ತು ಇಂಥ ಸಂತರು, ಇಂಥ ನಮ್ಮ ಸದ್ಗುರುಗಳು ನಮಗೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪುಣ್ಯ. MTech ಅದರಲ್ಲಿ ಕೂಡ ಗೋಲ್ಡ್ ಮೆಡಲಿಸ್ಟ್ ಮತ್ತು ಪಾಂಡಿತ್ಯವನ್ನು, ಸಂಸ್ಕೃತದಲ್ಲಿ ಕೂಡ ಪಾಂಡಿತ್ಯವನ್ನು, ಸಂಗೀತವನ್ನು ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇವತ್ತು ನಿಮ್ಮ ಥರ ಇಲ್ಲಿ ಬಂದು ಸಿಲಿಕಾನ್ ವ್ಯಾಲಿಯಲ್ಲಿ ಇರಬೇಕಾದಂಥವರು ವೈರಾಗ್ಯವನ್ನು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ವೈರಾಗ್ಯವನ್ನು ತೆಗೆದುಕೊಂಡು ಇಡೀ ಸಮಾಜಮುಖಿಯಾಗಿ ನಮಗೆಲ್ಲ ಕೂಡ ಆಶೀರ್ವಾದವನ್ನು ಮಾಡಿ ನಮಗೆ ದಾರಿದೀಪವಾಗಿರ್ತಕ್ಕಂಥ ನಮ್ಮೆಲ್ಲರ ನಿರ್ಮಲಾನಂದ ಸ್ವಾಮೀಜಿರವರು ಇದು ನಮ್ಮ ಸಮುದಾಯಕ್ಕೆ ಇರತಕ್ಕಂಥ ಒಂದು ದೊಡ್ಡ ಚೇತನ ಅಂತ ನಾನಂತೂ ಬಣ್ಣಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇಲ್ಲೇ ಹುಟ್ಟಿ ಬೆಳೆದಿರತಕ್ಕಂಥ ಮಕ್ಕಳು ಬಹುಶಃ ಭಾಷೆಯನ್ನು ನೀವು ಮನೆಯಲ್ಲಿ ಕನ್ನಡವನ್ನೇ ಮಾತನಾಡ್ತೀರಿ ಅಂತ ತಿಳ್ಕೊಂಡಿದ್ದೇನೆ.
ತಾವೆಲ್ಲ ಕೂಡ ಮಾತನಾಡಬೇಕು. ಅದೇ ರೀತಿ ಪುಸ್ತಕಗಳನ್ನು ಕೂಡ ಕನ್ನಡದಲ್ಲಿ ತಾವೆಲ್ಲ ಕೂಡ ಅವರನ್ನು ಓದಿಸಬೇಕು ಅಂತೇಳಿ ತಮಗೆ ಮನವಿ ಮಾಡ್ತೇನೆ. ಅದೇ ರೀತಿ ನಮ್ಮ ಸಮುದಾಯದ ಬಗ್ಗೆ ತಾವು ಹೇಳಬೇಕು. ಒಕ್ಕಲಿಗ ಇಸ್ ಎ ಕಮ್ಯುನಿಟಿ ವೇರ್ ಫ್ರಮ್ ಫಾರ್ಮರ್ಸ್ ವಿ ಆರ್ ಫ್ರೀಡಮ್ ಫೈಟರ್ಸ್, ಫ್ರಮ್ ಪ್ಲೋ ಟು ಪೆನ್, ಫ್ರಮ್ ಸಾಯಿಲ್ ಟು ಸಾಫ್ಟ್ವೇರ್, from temples to technology. Okkaligas contributed to every real. We have nurtured the land. Hagagi, and today from engineers in Silicon Valley of America, in enterprises in Silicon City of Bangalore. ಬಹಳಷ್ಟು ಜನ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ, ನಾಳೆ ಬಂದು ಬೆಂಗಳೂರಿನಲ್ಲಿ ಅನೇಕರಿಗಾಗಲೇ ಬಂದು ಇವತ್ತು ನಾವು ಒಂದು ರೀತಿಯಲ್ಲಿ ಸಂಸ್ಥೆಗಳನ್ನು ನೀವು ತೆಗೆದು ಆಂಟ್ರಪ್ರಿನರಲ್ ಕೇಪಬಿಲಿಟೀಸನ್ನು ತೆಗೆದುಕೊಳ್ತಾ ಇದ್ದೀರಿ. ಅದೇ ರೀತಿ ನಮ್ಮ ರೈತರು, ಹಾಸನದ ರೈತರು ಇವತ್ತು ಇಲ್ಲಿ ಬಂದು ವಿಜ್ಞಾನಿಗಳಾಗಿದ್ದೀರಿ. ಬಹುಶಃ ಹಾಸ್ಟನ್ನಲ್ಲಿ ಫ್ರಮ್ ಫಾರ್ಮರ್ಸ್ ಆಫ್ ಹಾಸನ್, ಆರ್ಗ್ಯಾನಿಕ್ ಫಾರ್ಮರ್ಸ್ ಆಫ್ ಹಾಸನ್ ಟು ಸೈಂಟಿಸ್ಟ್ ಇನ್ ಹಾಸ್ಟನ್. ಹಾಗಾಗಿ ಈ ರೀತಿಯಲ್ಲಿ ಅನೇಕರು, ಮಂಡ್ಯದ ರೈತರು, ಮೈಸೂರಿನ ರೈತರು, ಚಿಕ್ಕಬಳ್ಳಾಪುರದ ರೈತರು, ಚಿಕ್ಕಮಗಳೂರದ ಕಾಫಿ ನಾಡಿನಿಂದ ಬಂದಿರತಕ್ಕಂಥವರು, ಇಲ್ಲಿ ನಮ್ಮ ಮಕ್ಕಳು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ, ಶಿಕಾಗೋ ಯೂನಿವರ್ಸಿಟಿ, ಮಿಶಿಗನ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್, ಹಾರ್ವರ್ಡ್, ಹೀಗೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದೀರಿ. ಮತ್ತಷ್ಟು ನಿಮಗೆ ಶುಭ ಆಗಲಿ ಅಂತ ನಾನು ಮನಸ್ಫೂರ್ತಿಯಿಂದ ನಿಮಗೆಲ್ಲ ಕೂಡ ಹಾರೈಸ್ತೇನೆ. ಅದೇ ರೀತಿ ಇವತ್ತು ಅಮೇರಿಕದ ನೆಲದಲ್ಲಿ ತಾವೆಲ್ಲ ಕೂಡ ನಮ್ಮ ದೇಶದ ಇವತ್ತು ತಾಯಿ ಆದರೆ ನಿಮಗೆ, ನಿಮ್ಮ ಹುಟ್ಟು ಭಾರತದಲ್ಲಾಗಿದೆ, ಹಾಗಾಗಿ ಭೂತಾಯಿ ನಿಮಗೆ ಭಾರತ ಆಗಿದೆ. ಇವತ್ತು ಬದುಕನ್ನು ಕೊಟ್ಟಿರ್ತಕ್ಕಂಥ ದೇಶ ನಿಮಗೆ ಅಮೇರಿಕ ಆಗಿದೆ. ಇಲ್ಲಿ ಕೂಡ ನೀವು ಕಷ್ಟಪಟ್ಟು ಕೊಡುಗೆಯನ್ನು ಈ ದೇಶಕ್ಕೂ ಕೊಡಿ. ನೀವೇನು ಗಳಿಸ್ತೀರಿ ಇದನ್ನು ತಾಯ್ನಾಡಿಗೆ ಏನಾದರೂ ತಂದು ತಾವು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಿಮಗೆಲ್ಲ ಕೂಡ ಮನವಿಯನ್ನು ನಾನು ಮಾಡ್ತೇನೆ. ಕೊನೆಯದಾಗಿ ಒಂದು ಮಾತು, ಒಕ್ಕಲಿಗರ ಕೈಯಲ್ಲಿ ಹಣ್ಣು ಬೆಳೆಯುತ್ತದೆ, ಕಲ್ಪನೆ ಹೊಳೆಯುತ್ತದೆ, ತಂತ್ರಜ್ಞಾನ ಬದಲಾಗ್ತದೆ, ಧಾರ್ಮಿಕ ಶ್ರದ್ಧೆ ಹರಡುತ್ತದೆ ಮತ್ತು ರಾಜಕೀಯ ದಿಕ್ಕು ತಿರುವು ಕೊಡುವಂಥ ಶಕ್ತಿ ನಮ್ಮ ಸಮುದಾಯಕ್ಕಿದೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಅತ್ಯಂತ ಸಂತೋಷ ಆಗಿದೆ. ಮತ್ತು ಸಂಯೋಜಕರು, ವಿಶೇಷವಾಗಿ ಆಯೋಜಕರು ಭಾಳ ಶ್ರಮವನ್ನು ಪಟ್ಟು ಒಬ್ಬೊಬ್ಬ ಗೆಸ್ಟನ್ನು ಕೂಡ, ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅವರ ಕೆಲಸದ ಒಂದು ಒತ್ತಡದ ನಡುವೆಯೂ ಕೂಡ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಅದು ಸುಲಭದ ಮಾತಲ್ಲ. ಅಮೆರಿಕ ದೇಶದಲ್ಲಿ ನನಗೆ ಗೊತ್ತಾಗ್ತದೆ. ಅದಕ್ಕೆ ನಿಜವಾಗಿಯೂ ಕೂಡ ಹ್ಯಾಟ್ಸ್ ಆಫ್ ಟು ಆಲ್ ದ ಆರ್ಗನೈಸರ್ಸ್ ಆಫ್ ದಿಸ್ ಗ್ರೇಟ್ ಇವೆಂಟ್. ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನು, ಅನೇಕ ಒಳ್ಳೆಯ ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಸುಧಾಕರ್ ಸರ್. ತಾವು ಹಲವಾರು ಮಾತುಗಳನ್ನು ಹೇಳಿದ್ರಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಅಮೆರಿಕದ ಒಕ್ಕಲಿಗ ಸಮುದಾಯಕ್ಕೆ ಇಷ್ಟವಾಗೋದೇ ಹೇಳಿದರೆ, ಅಲ್ಲಿಂದ ಬಂದ ತಮ್ಮಂಥವರೆಲ್ಲ ನಮ್ಮ ಈ ಒಂದು ಅಪಾರವಾದ ಶ್ರಮವನ್ನು ಗುರುತಿಸಿ ವೇದಿಕೆ ಮೇಲೆ ಮುಕ್ತ ಕಂಠದಿಂದ ನಮಗೆ ಪ್ರಶಂಸೆ ಕೊಟ್ಟಿದ್ದು ನಮ್ಮ ಸಮುದಾಯಕ್ಕಂತೂ ಖಂಡಿತ ಖುಷಿಯಾಗಿರುತ್ತೆ. ಹೌದಲ್ವಾ ಸ್ನೇಹಿತರೆ? ಹಲವಾರು ತಿಂಗಳುಗಳ ಶ್ರಮ, ಅದನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳು. ಈಗ ಶ್ರೀಯುತ ST ಸೋಮಶೇಖರ್ ಅವರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಯಶವಂತಪುರ, ಇವರನ್ನು ನಮ್ಮ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ವಿನಂತಿಸಿಕೊಳ್ತೇನೆ. ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಭಾಳ ಸಂತೋಷ. ಅಮೆರಿಕದಲ್ಲಿ ಒಕ್ಕಲಿಗರ ಪರಿಷತ್ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನಮ್ಮಂಥ ಅನೇಕರು ಅಮೇರಿಕಾಗೆ ಬಂದು ಆ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ, ಆನಂದ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ಅಪರೂಪದ ಕಾರ್ಯಕ್ರಮ.
ನಮ್ಮ ಆತ್ಮೀಯರಾದಂಥ ಧನಂಜಯ ಅವರು ಮತ್ತು ಅವರ ಟೀಮ್ ಬಹಳ ದಿವಸದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು, ಅದ್ಧೂರಿಯಾಗಿ ಮಾಡಬೇಕು, ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು, ಅಲ್ಲಿಂದ ಕರೆಸಿ ಅಂತೇಳಿ ಭಾಳ ದಿವಸದಿಂದ ಭಾಳಷ್ಟು ಅವರ ಟೀಮ್ನವರು ಶ್ರಮಪಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಗ್ತಾ ಇದೆ. ಆತ್ಮೀಯರಾದಂಥ ಅಶ್ವಥ್ ನಾರಾಯಣ್ ಅವರು, ಸುಧಾಕರ್ ಅವರು ತಮ್ಮನ್ನೆಲ್ಲ ಕೂಡ ಉದ್ದೇಶಿಸಿ ಮಾತನಾಡಿದ್ದಾರೆ. ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಕುಲಬಾಂಧವರಿಗೆ ಮತ್ತು ಅಲ್ಲಿಂದ ಬಂದಂಥ ಎಲ್ಲ ಆತ್ಮೀಯರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಮತ್ತು ತಮ್ಮೆಲ್ಲವನ್ನು ಕೂಡ ಸಂದರ್ಶನ ನೋಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈಗ ಚುಂಚಾದ್ರಿ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಭಾರತಿ ಶಂಕರ್ ಅವರು ಪರಮಪೂಜ್ಯ ಗುರುಗಳಿಂದ ಆಶೀರ್ವಾದ ತಗೊಳ್ಬೇಕೆಂದು ವಿನಂತಿ. ಕೊನೆಯದಾಗಿ ಜಯರಾಮ್ ರಾಯ್ಪುರ್ ಅವರು IRS ಆಫೀಸರ್, ಫಸ್ಟ್ ಸರ್ಕಲ್ ಮೆಂಟರ್ ಆ್ಯಂಡ್ ಪ್ರೊಮೋಟೆಡ್ ಚೀಫ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಅವರು ಬಂದು ನಮ್ಮ ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಪಾದಗಳಿಗೆ ಅಡ್ಡಿಬಿದ್ದು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಆತ್ಮೀಯರು ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಇಲ್ಲಿ ಬಂದಿರುವಂಥ ಅಮೆರಿಕದ ಎಲ್ಲ ಸಮಾಜದ ಬಂಧುಗಳಿಗೆ ವಂದನೆ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ವಿಶೇಷವಾಗಿ ಈ ಒಂದು ಆರ್ಗನೈಸಿಂಗ್ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕೇವಲ 2 ಮಾತುಗಳನ್ನು ಕೂಡ ಈ ಸಂದರ್ಭ ಹೇಳಬೇಕು ಅಂಥೇಳಿ ಬಂದಿದ್ದೇನೆ. ಆವಾಜ್ ಜಾಸ್ತಿ. ಒಕ್ಕಲಿಗರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂಥೇಳಿ ನಮ್ಮ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಏನು ಮಾಡಿದ್ದೇವೆ, ಅದ್ರ ಬಗ್ಗೆ ಇವತ್ತು 4 ಗಂಟೆಗೆ ಒಂದು ಭಾಳ 1 ಗಂಟೆಯ ಒಂದು ಸೆಷನ್ ಇದೆ. ಹಾಗಾಗಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಬಗ್ಗೆ ಭಾಳ ಒಂದು ವಿಶದವಾಗಿ ಆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮಾತಾಡೋಣ, ನಾನು ಮಾತಾಡ್ತೇನೆ ಮತ್ತು ನೀವೆಲ್ಲ ಕೂಡ ಮಾತಾಡಬೇಕು ಅಂಥೇಳಿ ಕೇವಲ ಪ್ರಸ್ತಾಪನೆ ಮಾಡ್ತಾ, ಕೇವಲ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಆಡೋದಕ್ಕೆ ಇಷ್ಟಪಡ್ತೇನೆ. ನಾವು ನಾವು ಯಾವ ಕಾಲಮಾನದಲ್ಲಿದ್ದೇವೆ, ಆ ಕಾಲಮಾನದ ಬದಲಾವಣೆಗಳನ್ನು ನಾವು ಸ್ವಲ್ಪ ಗುರುತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಾಮೀಜಿಯವರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾರ್ಗದರ್ಶನದ ಕಾರಣದಿಂದ ಕಳೆದ ಕೆಲವಾರು ವರ್ಷಗಳಿಂದ ಏನೊಂದು ಒಕ್ಕಲಿಗ ಸಮಾಜ ಒಂದು ರೀತಿಯಲ್ಲಿ ಒಗ್ಗಟ್ಟಾಗ್ತಾ ಇದೆ. ಒಕ್ಕಲಿಗ ಸಮಾಜಕ್ಕೆ ಯಾವ ರೀತಿಯ ಒಂದು ಶಕ್ತಿ ಬರ್ತಾ ಇದೆ, ಆಧ್ಯಾತ್ಮಿಕ ಮತ್ತು ತಮ್ಮ ಧಾರ್ಮಿಕ ನೇತೃತ್ವದ ಕಾರಣದಿಂದ ಬಹುಶಃ ಅದು ನಾವು ಯಾವ ಕಾಲಮಾನದಲ್ಲಿರ್ತೀವೋ ಆ ಕಾಲಮಾನದ ಬದಲಾವಣೆಗಳನ್ನ ನಾವೇ ಗುರುತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಬಹುಶಃ ನಿನ್ನೆ ನೋಡಿದಾಗ ನಮ್ಮ ಆರ್ಗನೈಸರ್ಸ್ ಇಲ್ಲಿ ಬಹುಶಃ ಒಂದು 800 ಜನಕ್ಕೆ ಅಂಥೇಳಿ ಒಂದು ಆಯೋಜನೆ ಮಾಡಿದ್ರು. ಆದರೆ ನಿನ್ನೆ 1200 ಜನ ಕೂಡ ಇಲ್ಲಿ ಬಂದಿದ್ದಾರೆ. ಭಾಳ ಒಂದು ಸಂತೋಷದ ಸಮಾಚಾರ. ಒಂದು ರೀತಿಯಲ್ಲಿ ನಮಗೆ ಸ್ವಾಮೀಜಿಯವರು ಹೇಗೆ ಒಂದು ಧಾರ್ಮಿಕವಾಗಿ ಒಂದು ಶಕ್ತಿಯನ್ನು ನೀಡಿದ್ದಾರೆ, ಒಂದು ಮುಂದಾಳತ್ವವನ್ನು ನೀಡಿದ್ದಾರೆ, ಅದೇ ರೀತಿ ಒಕ್ಕಲಿಗರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲೂ ಕೂಡ ಸ್ವಾಮೀಜಿಯವರ ಮಾರ್ಗದರ್ಶನ ಮುಂದುವರಿತಾ ಇದ್ದಾರೆ. ನಮ್ಮ ಕರ್ನಾಟಕ ಸಂಘದ ಮಂಡ್ಯದ ನೇತೃತ್ವದ ನಮ್ಮ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಈ ರೀತಿ ಮೂಡಲಪ ಯಕ್ಷಗಾನ ನಮ್ಮದೇ ಆದಂಥ ಒಕ್ಕಲಿಗ ಸಮಾಜದ ಒಂದು ಕಲಾ ಪ್ರಕಾರವಾದಂಥ ಮೂಡಲಪಾಯ ಯಕ್ಷಗಾನವನ್ನು ನಾವು ಪುನರ್ಜೀವನಗೊಳಿಸೋ ರೀತಿಯಲ್ಲಿ ಮತ್ತು ಅದೇ ರೀತಿಯಲ್ಲಿ ನಮ್ಮೆಲ್ಲರ ಉತ್ಸವಗಳಾದಂಥ ಒಂದು ಬೆಂಗಳೂರು ಬಂಡಿದೇವರ ಉತ್ಸವವನ್ನು ಕೂಡ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಈ ರೀತಿಯಲ್ಲಿ ನಮ್ಮ ಸಾಂಸ್ಕೃತಿಕವಾಗಿ ಕೂಡ ಮುಂದಾಳತ್ವವನ್ನು ವಹಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಮುಂದೆ ನಡೀತಾ ಇದೆ. ಬಹುಶಃ ನಮ್ಮ ಒಕ್ಕಲಿಗ ಸಂಘದಿಂದ ಯಾರೂ ಬಂದಿಲ್ಲ, ಆದರೆ ಕಳೆದ ಕೆಲವಾರು ತಿಂಗಳುಗಳಿಂದ ನಮ್ಮ ಒಕ್ಕಲಿಗ ಸಂಘ ಕೂಡ ಒಂದು ರೀತಿಯಲ್ಲಿ ಘಟನೆ ಆಗಿ ಇವತ್ತು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಇವತ್ತು ಒಕ್ಕಲಿಗ ಸಂಘ ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ರೀತಿಯಲ್ಲಿ ಕೂಡ ಒಂದು ಸಾಮಾಜಿಕ ಶಕ್ತಿಯಾಗಿ ಕೂಡ ಎದ್ದೇಳೋದಕ್ಕೆ ಈ ರೀತಿ ಒಂದು ಒಕ್ಕಲಿಗ ಸಮಾಜ ಕೂಡ ಎದ್ದೇಳ್ತಾ ಇದೆ ಅಂಥೇಳಿ ನಾನು ಹೇಳಿದ್ರೆ ತಪ್ಪಾಗಲಾರ್ದು. ಇದ್ರ ಜೊತೆಯಲ್ಲಿ ಆರ್ಥಿಕವಾಗಿ ಮತ್ತು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯಮವನ್ನು ಸೇರಿದಂತೆ ಬೇರೆಲ್ಲ ಕ್ಷೇತ್ರಗಳಲ್ಲಿ ನಾವೊಂದು ನಾಯಕತ್ವವನ್ನು ಪಡಿಬೇಕು, ನಮ್ಮ ಗೌಡಿಕೆಯನ್ನು ಪುನಃಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಒಕ್ಕಲಿಗ ಸಮಾಜ ಇವತ್ತು ಎದ್ದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಭಾಳ ಸಂತೋಷದ ವಿಚಾರ.
ಅದೇ ರೀತಿಯಲ್ಲಿ ಮುಂದುವರೆದು ಬಹುಶಃ ಈ ನಾಡನ್ನು ಕಟ್ಟುವ ರೀತಿಯಲ್ಲಿ, ಈ ದೇಶವನ್ನು ಕಟ್ಟುವ ರೀತಿಯಲ್ಲಿ ಬಹುಶಃ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಕ್ಕಲಿಗ ಸಮಾಜಕ್ಕೆ ನಿರ್ಣಾಯಕವಾದ ನಾಯಕತ್ವ ಸಿಗಬೇಕು. ಆ ಸಿಗುವಂಥ ದಿನಗಳು ಕೂಡ ಬಹಳ ದೂರ ಇಲ್ಲ ಅಂಥೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇವರು ಈ ರೀತಿಯಲ್ಲಿ ಏನು ಒಂದು ರಾಜಕೀಯವಾಗಿ ಹಿನ್ನಡೆ ಆಗಿದೆ ಸಮಾಜಕ್ಕೆ, ಆ ಎಲ್ಲ ರಾಜಕೀಯ ಹಿನ್ನಡೆಯನ್ನು ಮುನ್ನೆಟ್ಟಿ ನಾವು ಕೂಡ ರಾಜಕೀಯ ಒಂದು ಶಕ್ತಿಯಾಗಿ ನಮ್ಮ ಮುನ್ನಡೆಯಬೇಕು. ಮತ್ತು ಕೇವಲ ಸಮಾಜಕ್ಕೆ ಅಥವಾ ಸಮಾಜಕ್ಕೆ ನಾಯಕತ್ವವನ್ನು ಕೊಡೋದು ಅಷ್ಟೇ ವಿಚಾರ ಅಲ್ಲ, ಈ ನಾಡನ್ನು ಮತ್ತೊಮ್ಮೆ ಕಟ್ಟಬೇಕು, ಈ ನಾಡನ್ನು ಮತ್ತೊಮ್ಮೆ ಮುನ್ನಡೆಸಬೇಕು, ಈ ದೇಶವನ್ನು ಕೂಡ ಮುನ್ನಡೆಸಬೇಕು ಅನ್ನೋ ರೀತಿಯಲ್ಲಿ ಸಮಾಜ ಏನಿದೆ ಇನ್ನಷ್ಟು ಮುಂದುವರಿಬೇಕು. ಹಾಗಾಗಿ ಮುಂದುವರೆದ್ರೆ ಆ ಶಕ್ತಿ ಇರೋದು, ಯಾವ್ದಾದ್ರು ಶಕ್ತಿ ಇರೋದು ಅದು ಒಕ್ಕಲಿಗ ಸಮಾಜಕ್ಕೆ ಮಾತ್ರ. ಇಂಥ ಒಂದು ಇಡೀ ನಾಡನ್ನು ಕಟ್ಟುವಂಥ, ಇಡೀ ರಾಷ್ಟ್ರವನ್ನು ಕಟ್ಟುವಂಥ ಒಂದು ಶಕ್ತಿ ಇದ್ದರೆ ಅದು ಒಕ್ಕಲಿಗ ರೈತಾಪಿ ಸಮುದಾಯಕ್ಕೆ ಮಾತ್ರ ಇದೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ನೆರೆದಿರುವಂಥ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆಲ್ಲ ಒಳಿತಾಗಲಿ, ನಿಮ್ಮ ಎಲ್ಲ ಭವಿಷ್ಯದಲ್ಲಿ ನಿಮ್ಮೆಲ್ಲ ಉದ್ಯಮ, ವಾಣಿಜ್ಯ ಅಥವಾ ಉದ್ಯೋಗದಲ್ಲಿ ಎಲ್ಲರೂ ಕೂಡ ಒಳಿತಾಗಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಅನಂತ ಧನ್ಯವಾದಗಳು ಶ್ರೀಯುತ ಜಯರಾಮ್ರವರಿಗೆ. ಬಂಧುಗಳೇ, ಇವತ್ತು ನಮ್ಮ ಪರಮಪೂಜ್ಯ ಡಾಕ್ಟರ್ ಹಾಗೂ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನಮ್ಮೊಡನೆ ಈ ಸಮಾವೇಶದಲ್ಲಿ ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ. ಈ ಸಭೆಯನ್ನುದ್ದೇಶಿಸಿ ನಮ್ಮ ವಿಶ್ವ ಒಕ್ಕಲಿಗರಿಗೆ ತಮ್ಮ ಆಶೀರ್ವಚನ ನೀಡಬೇಕೆಂದು ಪರಮಪೂಜ್ಯ ಸ್ವಾಮೀಜಿಯವರನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಗುರುದೇವ್. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರಿಂ. 18ನೇ VPA ಕನ್ವೆನ್ಷನ್ ಈ ಒಂದು ಪವಿತ್ರ ಕಾರ್ಯಕ್ರಮ ಇಂದು ಭಕ್ತಿ ಶ್ರದ್ಧೆ ಶಾಸ್ತ್ರೋಕ್ತವಾಗಿ ಉದ್ಘಾಟನೆಗೊಂಡಿದೆ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಲವಾರು ಮಹನೀಯರು ತಾವೆಲ್ಲರೂ ಕೂಡ ಕೊಡ್ತಿದ್ದೀರಿ. ಅಶ್ವಥ್ ನಾರಾಯಣ ಅವರಿಗಾಗಲೇ ಮಾತನಾಡಿದ್ದಾರೆ, ಡಾಕ್ಟರ್ ಸುಧಾಕರ್ ಅವರು, ಸೋಮಶೇಖರ್ ಅವರು ಮಾತನಾಡಿದರು, CS ಪುಟ್ಟರಾಜ್ ಮಾತನಾಡಿದರು. ಇನ್ನು ಉಳಿದವರ ಮಾತುಗಳನ್ನ ಕೇಳಬೇಕಾಗಿತ್ತು. ಈಗಾಗಲೇ ಮುಂದಿನ ಕಾರ್ಯಕ್ರಮಕ್ಕೆ ಸಮಯ ಜಾಸ್ತಿ ಆಗಿದೆ ಅಂತ ಮತ್ತೆ ಮತ್ತೆ ಬಂದು ನೆನಪು ಮಾಡ್ತಾ ಇರೋದ್ರಿಂದ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮದ ನಂತರದಲ್ಲಿ ಹಲವಾರು ಪ್ಯಾರಲಲ್ ಸೆಷನ್ಸ್ ಇರೋದರಿಂದ ಆ ಕಾರ್ಯಕ್ರಮಗಳು ಪ್ರಾರಂಭವಾಗಬೇಕು. ಅಂತಹ ಸೆಷನ್ಸ್ಗಳಲ್ಲಿ ನಮ್ಮ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇದೆ. ಜಯರಾಮ್ ರಾಯ್ಪುರ್ ಅವರು ಮಾತನಾಡಿದರು, ನಮ್ಮ ರೆಡ್ಡಿಯವರು ಬಂದಿದ್ದಾರೆ, ಮಂಜು ಬಂದಿದ್ದಾರೆ, ಶ್ರೀನಿವಾಸ್ ಬಂದಿದ್ದಾರೆ, ಕಾಂತರಾಜ್, ಈ ಕಡೆಯಿಂದ ನೋಡಿದರೆ ನಮ್ಮ ಪ್ರಭು ಇಲ್ಲಿ ಅಮೇರಿಕದಲ್ಲಿದ್ದು ಈಗ KPCCನ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮೆಂಬರ್ ಆಗಿದ್ದಾರೆ, ಸಚಿ ಬಂದಿದ್ದಾರೆ, ನಮ್ಮ ಸಪ್ತಗಿರಿ ಗೌಡರು, ಅಪ್ಪಾಜಿ ಗೌಡರು ಎಲ್ಲರೂ ಕೂಡ ಬಂದಿದ್ರಿ. ಮತ್ತು ಈ ಒಟ್ಟು ಕಾರ್ಯಕ್ರಮವನ್ನು VPAಯನ್ನು ಒಂದು ಹಿರಿಯ ಸ್ಥಾನದಲ್ಲಿ ಇದ್ದು ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಅಮರನಾಥ್ ಗೌಡರು ಇದ್ದಾರೆ. ಮತ್ತು ಈ ಕನ್ವೆನ್ಷನ್ ಈ ಅವಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಧನಂಜಯ ಅವರ ಆದಿಯಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹನೀಯರೇ,
ಮತ್ತು ವೇದಿಕೆ ಕೆಳಗಡೆ ಅಷ್ಟೇ ಗುರುತರವಾಗಿರ್ತಕ್ಕಂಥ ಗ್ರಾವಿಟಿ ಪರ್ಸ್ನಾಲಿಟೀಸ್ ಕೊಡ್ತಿದ್ದೀರಿ. ನಿಮ್ಮನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡು ಭಾರತದಿಂದ ಬಂದಂತಹ ಮಹನೀಯರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ತಾಯಂದರೆ, ಪ್ರೀತಿಯ ಮಕ್ಕಳೇ, ಈಗಾಗಲೇ ಅವರು ಬಂದು ಹೇಳಿದರು, ಸ್ವಾಮೀಜಿ ಯು ಆರ್ ಗಿವನ್ 15 minutes, ಬಟ್ ಇಫ್ ಯು ಕ್ಯಾನ್ ಏಬಲ್ ಟು ಕರ್ಟೈಲ್ ಇಟ್ ಫಾರ್ 5 minutes ಇಟ್ ವಿಲ್ ಬಿ ಅಪ್ರಿಷಿಯೇಟೆಡ್ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪಾಸಿಟಿವ್ ದ ಟೈಮ್. ಸುಮಾರು ನನ್ನ ನಾಳೆಗೆ 1 ಗಂಟೆಯ ಸತ್ಸಂಗದ ಕಾರ್ಯಕ್ರಮ ಇರೋದರಿಂದ ಆ 1 ಗಂಟೆ ಅವಧಿಯಲ್ಲಿ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋನಿದ್ದೇನೆ. ಈಗ ಹೆಚ್ಚು ಮಾತನಾಡಲಿಕ್ಕೆ ಹೋಗದೇನೆ ಮಾತನಾಡಿದಂಥ ಹಿರಿಯರು ಸೂಕ್ಷ್ಮವಾದ ಕೆಲವು ವಿಚಾರಗಳನ್ನ ನಿಮಗೆಲ್ಲ ಹೇಳಿದರು. ಒಕ್ಕಲಿಗ ಅಂದರೆ ಒಂದು ಅಸ್ಮಿತೆ, ಅದೊಂದು ಗೌರವ, ಅದೊಂದು ಸಂಸ್ಕೃತಿ, ಅದೊಂದು ಜನಾಂಗ, ಜಾತಿ ಅನ್ನೋದಕ್ಕಿಂತ ಒಂದು ಜನಾಂಗ ಹೇಗೆ ಅಂತಕ್ಕಂಥದ್ದನ್ನು. ಸೊ ಈವನ್ ಟುಡೇ ನಮ್ಮ ಜಯರಾಮ್ ರಾಯ್ಪುರ್ ಅವರು ಸೂಕ್ಷ್ಮ ಕೆಲವು ವಿಚಾರಗಳನ್ನ ಹೇಳಿದರು. ಇವತ್ತಿಗೂ ಕೂಡ ಒಕ್ಕಲಿಗ ಅಂದರೆ ಅದೊಂದು ವಾಯ್ಸು. ಯಾಕೆಂದರೆ ಅವರ್ ರೂಟ್ಸ್ ಆರ್ ವೆರಿ ಮಚ್ ಎಂಬೆಡೆಡ್ ಇನ್ ದ ಗ್ರೌಂಡ್, ಇನ್ ದ ಟ್ರೆಡಿಷನ್, ಇನ್ ದ ಕಲ್ಚರ್, ಆ್ಯಂಡ್ ವಿ ಹ್ಯಾವ್ ಸೋ ಮಚ್ ಆಫ್ ಸ್ಟ್ರೆಂತ್ ಬಿಕಾಸ್ ವಿ ಹ್ಯಾವ್ ದಟ್ ಕೆಪಬಿಲಿಟಿ. ನಮ್ಮಲ್ಲಿ ಶಕ್ತಿ ಇದೆ. ರಾಜ್ಯವನ್ನು ಆಳಿದವರು, ರಾಷ್ಟ್ರವನ್ನು ಆಳಿದಂತಹವರು. ಜೊತೆಗೆ ನಮ್ಮಲ್ಲಿ ಒಂದು ಶಕ್ತಿ ಏನಪ್ಪ ಅಂತಂದರೆ, ಕೇವಲ ನಮ್ಮಲ್ಲಿ ಓದಂಥವ್ರು ಇರ್ಬೋದು, ಬದುಕನ್ನು ನಡೆಸ್ತಕ್ಕಂಥವರು, ಕೇವಲ ತಮಗೋಸ್ಕರ ಬದುಕನ್ನು ಕಟ್ಕೊಳ್ತಕ್ಕಂಥವರಲ್ಲ, ಸಮಾಜಕ್ಕೆ, ದೇಶಕ್ಕೆ ಒಂದು ಭವಿಷ್ಯವನ್ನು ಕೊಡಲಿಕ್ಕೆ ಶ್ರಮಿಸ್ತಕ್ಕಂಥವರು. ಇಂತಹ ಒಂದು ಸಮುದಾಯ ಇಲ್ಲಿಗೆ ಬಂದು, ಇಷ್ಟು ದೂರ ಬಂದು, ತಾವೆಲ್ಲರೂ ಕೂಡ ಒಂದು ಸಂಘವನ್ನು ಕಟ್ಟಿಕೊಂಡು ನಮ್ಮ ಅಮರನಾಥ್ ಗೌಡರ ಮಾರ್ಗದರ್ಶನದಲ್ಲಿ ಇಲ್ಲಿ ಕೆಳಗಡೆ ಕುಳಿತಿರ್ತಕ್ಕಂಥ ಹಲವಾರು ಮಂದಿ ಇದ್ದಾರೆ. ವಿಶ್ವನಾಥ್ ಅವರು ಇದ್ದಾರೆ, ನಮ್ಮ ಹಳೆಕೋಟೆ, ಇನ್ನು ಭಾಳಷ್ಟು ಜನ ಹಿರಿಯರು, ಮೊದಲನೇ ಜನ್ರೇಷನ್ ತಾವೆಲ್ಲರೂ ಕೂಡ ಕುಳಿತಿದ್ದೀರಿ. ಇಂತಹವರ ನೇತೃತ್ವದಲ್ಲಿ ಒಂದು ಸಂಘ ಅಸ್ತಿತ್ವಕ್ಕೆ ಬಂದಂತಹದ್ದು ಕೇವಲ ಒಕ್ಕಲಿಗ ಜಾತಿಯ ಹೆಸರು ನಾವು ಇದು ಮಾಡಲಿಕ್ಕಲ್ಲ. ಒಕ್ಕಲಿಗರಿಗೆ ನಾನು ಈಗಾಗಲೇ ಹೇಳಿದಾಗ ಒಂದು ಸಂಸ್ಕೃತಿ ಇದೆ, ಒಂದು ಪರಂಪರೆ ಇದೆ, ಒಂದು ಟ್ರೆಡಿಷನ್ ಇದೆ. ಇದು ಮುಂದಿನ ಜನಾಂಗಕ್ಕೆ, ಮುಂದಿನ ಪರಂಪರೆಗೆ ಅದು ವ್ಯವಸ್ಥಿತವಾಗಿ ಟ್ರಾನ್ಸ್ಫರ್ ಆಗಬೇಕು ಅಂದರೆ, ಟ್ರಾನ್ಸ್ಫಾರ್ಮೇಟಿವ್ ಆಗಬೇಕು ಅಂತಂದರೆ ಈ ತೆರನಾಗಿರ್ತಕ್ಕಂಥ ಕಾರ್ಯಕ್ರಮ ಬೇಕಾಗುತ್ತೆ. ನೀವು ಕೇಳಿದ್ರಲ್ಲ, ಮ್ಯಾನ್ ವಿದೌಟ್ ದ ಕಲ್ಚರ್, ಮ್ಯಾನ್ ವಿದೌಟ್ ದ ಕಲ್ಚರ್ ಈಸ್ ಸಮಥಿಂಗ್ ಲೈಕ್ ದ ಫ್ಲವರ್ ವಿಚ್ ಈಸ್ ಬ್ಲಾಸಮ್ಡ್ ವಿದೌಟ್ ಎನಿ ಫ್ರಾಗ್ರೆನ್ಸ್. ಹರಳಿರ್ತಕ್ಕಂಥ ಹೂವಿಗೆ ಸುವಾಸನೆ ಇಲ್ಲ ಅಂತಂದರೆ ಹೇಗೆ ಹೂವಿಗೆ ಬೆಲೆ ಇಲ್ವೋ, ಅದೇ ರೀತಿ ವಿದ್ಯೆಯನ್ನು ಕಲಿತು ಎಷ್ಟೇ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಸಂಸ್ಕೃತಿ ಇಲ್ಲ ಅಂತಂದರೆ ಅಂತಹ ವ್ಯಕ್ತಿಗೂ ಕೂಡ ಬೆಲೆ ಇರೋದಿಲ್ಲ ಅಂತ. ಅದಕ್ಕೆ ಯಾರು ಹೇಳಿದರು, ಮೈ ಕಲ್ಚರ್ ಇಟ್ಸ್ ಮೈ ಪರ್ಸ್ನಾಲಿಟಿ ಆ್ಯಂಡ್ ಇಟ್ ಇಸ್ ಮೈ ಐಡೆಂಟಿಟಿ. ಇನ್ ವಾಟ್ ವೇ ಇಟ್ ಈಸ್ ಗೋಯಿಂಗ್ ಟು ಡಿಫ್ರೆಂಟ್ ಯು ಆ್ಯಂಡ್ ಡಿಸ್ಟಿಂಗ್ವಿಶ್ ಯು ಫ್ರಮ್ ಅದರ್ಸ್ ಅಂತಂದವ್ರು ಹೇಳ್ತಾರೆ. ಅಟ್ ದ ಫಿಸಿಕಲ್ ಲೆವೆಲ್ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಟಿಂಗ್ವಿಶ್ಡ್, ಅಟ್ ದ ಮೆಂಟಲ್ ಲೆವೆಲ್, ಅಟ್ ದ ಇಂಟೆಲೆಕ್ಚುಯಲ್ ಲೆವೆಲ್, ಅಟ್ ದ ಸ್ಪಿರಿಚುವಲ್ ಲೆವೆಲ್. ದಿ ಎಕ್ಸಿಸ್ಟೆನ್ಸ್ ಆಸ್ ಎ ಹೋಲ್, ದ ಸಚ್ ಪರ್ಸನಾಲಿಟಿ ಆರ್ ಎ ಸಚ್ ಪರ್ಸನ್ who is embedded and imbibed with that culture is going to be distinguished from the others. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ನಮಗೆ ಬೇಕಾಗುತ್ತೆ. ವಿಜ್ಞಾನ ತಂತ್ರಜ್ಞಾನವನ್ನು ಭಾಳಷ್ಟು ಅಪ್ಪಿಕೊಂಡಿದ್ದೇವೆ, ಬೇಕು, ಅದು ಚೆಂದ ಬೆಳಕನ್ನು ಕೊಡುತ್ತೆ. ಆದರೆ ಅದಕ್ಕೆ ಬೇರುಗಳಿಲ್ಲ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳಿದರು, ಒಂದು ಮಾತನ್ನು ಕೇಳಿಸ್ಕೊಂಡ್ರಿ, ನಮ್ಮ ರೂಟ್ಗಳನ್ನ ಮರೆತರೆ ನಮಗೆ ಫ್ರೂಟೇ ಸಿಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಹಾಗಾಗಿ ನಮ್ಮ ರೂಟ್ಗಳನ್ನು ನೆನಪಿಸ್ತಕ್ಕಂಥ, ರೂಟ್ಗಳನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆ ಈ ಕಾರ್ಯಕ್ರಮ. ಇಂತಹದ್ದು 18ನೆಯ ತನ್ನ ಚಾಪ್ಟರ್ನಲ್ಲಿ ಕನ್ವೆನ್ಷನ್ನ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರು, ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂಥವರು ಸಮುದಾಯದ ವತಿಯಿಂದ ಅವ್ರಿಗೆ ಓಡಾಡಲಿಕ್ಕೆ ಕಷ್ಟ. ಬರೋದಕ್ಕೂ ಮುಂಚೆ ಅವರೊಂದು ಮಾತನ್ನು ಹೇಳಿದರು, ನನಗೆ ಬರಲಿಕ್ಕೆ ತುಂಬ ಇಷ್ಟ ಇದೆ, ನಮ್ಮ ಜನಗಳನ್ನೆಲ್ಲ ಅಲ್ಲಿಗೆ ಬಂದು ನೋಡಬೇಕು ಅಂತ ಆಸೆ ಇದೆ, ಆದರೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಸಾಧ್ಯ ಆಯಿತು ಅಂತಂದರೆ ಒಂದು ಮೆಸೇಜ್ನ ಕಳಿಸ್ತೇನೆ ಅಂತ. ಸ್ವಲ್ಪ ನಮ್ಮಗಳ ಇದರಿಂದ ಅವರೊಂದು ಮೆಸೇಜ್ ಸಿಗೋದು ತಪ್ಪಿದೆ. ಬಹುಶಃ ಈ ಕನ್ವೆನ್ಷನ್ ಮುಗಿದ್ರಲ್ಲಿ ಅದೊಂದು ಮೆಸೇಜ್ ಬರ್ಬೋದು. ಹಲವಾರು ಮಹನೀಯರು ಅಲ್ಲಿಂದ ವಿಚಾರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ವಿಚಾರಗಳನ್ನ ಹೇಳಿ ನಾಳೆ ಸತ್ಸಂಗದ ಒಂದು ಅರ್ಧ 1 ಗಂಟೆಯ ಕಾರ್ಯಕ್ರಮ ಇರೋದ್ರಿಂದ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಸುದೀರ್ಘವಾಗಿ ಮಾತನಾಡ್ತಕ್ಕಂಥ ಅವಕಾಶವನ್ನು ಪಡ್ಕೊಳ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ತಾ ಅವರು ಹೇಳಿದರು. ನಮ್ಮ ಅಶ್ವಥ್ ನಾರಾಯಣರವರು ಏನು ಹೇಳಿದರು, ಕೇವಲ ಅಲ್ಲಿ ಮಠಗಳನ್ನು ಮಾಡಿದಷ್ಟೇ ಸಾಲದು, ಅಲ್ಲಿ ವಿದ್ಯೆಯನ್ನು ಕಲಿತು ಬದುಕನ್ನು ಹರಿಸಿ ಇಲ್ಲಿ ಬಂದಿರತಕ್ಕಂಥ ನಿಮಗಳಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಮಠದ ಅವಶ್ಯಕತೆಯಿಂದ ತಿಳಿದು ಪೂಜ್ಯ ಗುರು ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಆ ಕಾಲಕ್ಕೇನೆ
2012ರಲ್ಲಿ ಒಂದು ಮಠವನ್ನು ಸ್ಥಾಪಿಸಬೇಕು ಅಂತ ಕೊನೆಯ ದಿನಗಳಲ್ಲಿ, ಕೊನೆಯ ತಿಂಗಳಲ್ಲಿ ಸಂಕಲ್ಪವನ್ನು ಮಾಡಿದರು. ಪುಟ್ಟರಾಜ್ ಅವರು ಇಲ್ಲಿ ಕೊಡ್ತಿದ್ದಾರೆ. ಅವ್ರನ್ನ ಯಾವಾಗಲೂ ಹೇಳೋರು, ನಿನಗೆ ಯಾರು ಹೆಸರಿಟ್ಟರು ಪುಟ್ಟರಾಜು ಅಂತ, ದೊಡ್ಡರಾಜ್ ಆಗಬೇಕು ಅಂತ. ಅದಕ್ಕೆ ಪೂರಕವಾಗಿ ಅವ್ರು ಬೆಳೆದ್ರು, ಸಾಧನೆಯೂ ಕೂಡ ಮಾಡಿದರು. ಅಮೇರಿಕಾ ಅಂತಂದರೆ ಅಮೇರಿಕಾದಲ್ಲಿ ಇರ್ತಕ್ಕಂಥ ನಮ್ಮ ಬಂಧುಗಳನ್ನ ಕಂಡವರಿಗೆ ತುಂಬ ಪ್ರೀತಿ. ಇಲ್ಲಿ ಯಾರಿಗೆ ಕಷ್ಟ ಸಮಸ್ಯೆಗಳಿದ್ರೂ ಕೂಡ ಓಡಿ ಬರ್ತಾರೆ. ಅವರು ಅಮರನಾಥ್ ಗೌಡರು, ಬಾಬು ಕೀಲಾರು ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಅಗಣ್ಯವಾಗಿರ್ತಕ್ಕಂಥ ಹಲವಾರು ಮಂದಿ ನೀವೆಲ್ಲರೂ ಕೂಡ ಸೇರಿಕೊಂಡು ನ್ಯೂ ಜೆರ್ಸಿಯ ಮಠದ ಸ್ಥಾಪನೆಗೆ ಕಾರಣೀಭೂತರಾಗಿದ್ದೀರಿ. ಕಾಲಭೈರವೇಶ್ವರ ಟೆಂಪಲ್ ಅಸ್ತಿತ್ವಕ್ಕೆ ಬರ್ತಾ ಇದೆ, ಒಂದು ಅರ್ಧ ಕೆಲಸ ಮುಗಿದಿದೆ. ಮುಂದಿನ ವರ್ಷದ ಅಕ್ಕ ಸಮ್ಮೇಳನದ ಸಂದರ್ಭಕ್ಕೆ ಕಾಲಭೈರವೇಶ್ವರ ಸ್ವಾಮಿಯ ನಿಮ್ಮ ಮಠದ ಉದ್ಘಾಟನೆ ನ್ಯೂ ಜೆರ್ಸಿಲಿ ಆಗಲಿಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಏನು ಆಸೆಯನ್ನು ಇಟ್ಕೊಂಡಿದ್ರಿ, ಅದರ ಸಾಕಾರಕ್ಕೆ ನೀವೆಲ್ಲರೂ ಕೂಡ ಜೊತೆಯಲ್ಲಿ ನಿಮ್ಮ ಮಾತಿನ ಸಂದರ್ಭದಲ್ಲಿ ಹೇಳಿ. ಮಕ್ಕಳಿಗೆ ಸಹಜವಾಗಿ ಊಟ ಕೊಡಬೇಕು, ಊಟ ಕೊಡ್ತಾ ಇದ್ದೀರಿ. ಆದರೆ ಊಟ ಕೊಟ್ಟು ಅವ್ರಿಗೊಂದು ಸಂಸ್ಕೃತಿ ಸಂಸ್ಕಾರ ಭಾಷೆಯನ್ನು ಕೊಟ್ಟಿದ್ರೆ ಹೋದರೆ ಅರಳಿಲ್ಲದಿರತಕ್ಕಂಥ ಪೇಪರ್ ಮಕ್ಕಳಾಗ್ಬಿಡ್ತಾರೆ. ಅದರ ಕಡೆಗೆ ನಿಮ್ಮೆಲ್ಲರೂ ಕೂಡ ಗಮನ ಇರಲಿ ಅಂತ ಹೇಳಿ, ಈ ಒಂದು ವ್ಯವಸ್ಥೆಯನ್ನು, ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಹೇಳಿದಾಗೆ ಚೆನ್ನಾಗಿ ಮಾಡಿದಿರಿ. ಇಷ್ಟೊಂದು ಅದ್ಭುತವಾಗಿ ನಮ್ಮನ್ನು ಟ್ರೆಡಿಷ್ನಲ್ ಆಗಿ ಸಾಂಪ್ರದಾಯಿಕವಾಗಿ ಬರಮಾಡ್ಕೊಂಡ್ರಿ, ತುಂಬ ಚೆನ್ನಾಗೇ ಇತ್ತು. ಅದಕ್ಕೆ ನಮ್ಮ ಹುಡುಗರೆಲ್ಲರೂ ಕೂಡ ಹೇಳ್ತಾಯಿದ್ರು, ಇಫ್ ದೇ ಕ್ಯಾನ್ ಪರ್ಫಾರ್ಮ್ ವೈ ಕಾಂಟ್ ವಿ ಪರ್ಫಾರ್ಮ್ ಅಂತ, ನಾಟ್ ಟು ವರಿ ಓವರ್ ದೇ ರಿಸಲ್ಟ್ ಕ್ಯಾನ್ ಡೂ ದಟ್. ಅದನ್ನು ತುಂಬ ಚೆನ್ನಾಗಿ ಮಾಡಿದಿರಿ, ಅದ್ಭುತವಾಗಿ ಮಾಡಿದಿರಿ. ಇನ್ನು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೀವೆಲ್ಲರೂ ಕೂಡ ಕುಳಿತು ನೋಡಿ ಆನಂದಪಟ್ಟು ಅವರಿಗೆ ಪ್ರೋತ್ಸಾಹ ಮಾಡೋಣ. ಧನಂಜಯ್ ಮತ್ತು ಅವರ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಯಾರಾದರೂ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಗೊತ್ತಿರ್ತದೆ ಎಷ್ಟೊಂದು ಅವಮಾನಗಳಾಗ್ತವೆ, ಎಷ್ಟೊಂದು ಇರುಸುಮುರುಸುಗಳಾಗ್ತವೆ, ಎಂಬರಾಸ್ಮೆಂಟ್ ಆಗ್ತದಂತ. ಆದರೆ ಇಲ್ಲೇನು ನೀವೆಲ್ಲ ಸ್ವಲ್ಪ ಇವಾಲ್ಡ್ ಪರ್ಸ್ನಾಲಿಟೀಸ್ ಇರೋದರಿಂದ, ವಿಕಸಿತ ಮನಸ್ಸುಗಳಲ್ಲಿ ಇರೋದರಿಂದ ಆ ಥರ ಏನು ಸಮಸ್ಯೆ ಆಗಿರಲಿಕ್ಕಿಲ್ಲ. ಆದ್ರೂ ಕೂಡ ಈ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದರೆ ಅವರ ಜೊತೆಯಲ್ಲಿ ಸದಾ ಶ್ರೀಮಠ ಇದ್ದೇ ಇರ್ತದೆ, ಈಗಲೂ ಕೂಡ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ನಾವು ತೆರವು ಮಾಡಿಕೊಡ್ತಾ ಮುಂದಿನ ಕಾರ್ಯಕ್ರಮ ವೀಕ್ಷಣೆ ಮಾಡೋಣ ಅಂತ ಹೇಳಿ ಬಂದಂಥ ಎಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ. ಜೈ ಶ್ರೀ ಗುರುದೇವ್. ನಮ್ಮ ಅಸ್ಮಿತೆಯಿಂದ ಹಿಡಿದು ನಮ್ಮ ವಿಕಸಿತ ಮನದವರೆಗೂ ಅನೇಕ ಸೂಕ್ಷ್ಮ ವಿಚಾರಗಳನ್ನು, ಸಮಂಜಸವಾದ ಮಾತುಗಳನ್ನು ಇಷ್ಟು ಸರಳವಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಕ್ಕೆ, ತಮ್ಮ ತುಂಬು ಮನದ ಆಶೀರ್ವಚನಕ್ಕೆ ಸಮಸ್ತ ವಿಪಿಯ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮೀಜಿಯವರು. ನಮ್ಮ ಉದ್ಘಾಟನಾ ಸಮಾರಂಭವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟ ಎಲ್ಲ ಗಣ್ಯರಿಗೂ ವಿಪಿಎ ಬಳಗದ ವಿಪಿಎ ಸಮಿತಿ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಗುರುದೇವ್. ಜನಗಣ जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की।